ನನ್ನ ಹೆಂಡತಿನ ನಾನು ಹಿಂಗೆ ವೆಲ್ಕಮ್ ಮಾಡಬೇಕು ಅಂತಿತ್ತು, ನಾನು ಹಂಗೆ ವೆಲ್ಕಮ್ ಮಾಡಿದೆ. ನಾವು ಹೋಗೋ ಮನೆಗೂ ಹಿಂಗೆಲ್ಲ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಅನ್ಕೊಂಡಿದ್ದೆ. ಏನೋ ಸ್ಪೀಕ್ಸ್ಲೆಸ್. ವಾವ್, ಮದುವೆ ಫಂಕ್ಷನ್ ಅಲ್ಲೇ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ ಅವ್ರಿಗೆ, ಫುಲ್ ಸುಸ್ತಾಗ್ಬಿಟ್ಟಿತ್ತು. ಯಾವ್ದೋ ಸೈಡ್ ಇಂದ ಮುಗುಳುನಾಗೆ ಚೆನ್ನಾಗಿ ಬರ್ತಾ ಇದೆ. ಕಣ್ಣು ಹೆಂಗಾಗಿತ್ತು ಅಂತಂದ್ರೆ ನಾನೊಬ್ಳೆ ಟಾಪ್ ಲೇಯರ್ ಏನಿದೆಯಲ್ಲ ಗೈಸ್, ಇದು ಫುಲ್ ಊದ್ಕೊಂಡ್ಬಿಟ್ಟಿತ್ತು ಅವರಿಗೆ. ಅಲ್ಲಿರೋರ್ನೆಲ್ಲಾನು ಬಿಟ್ಟು ಮತ್ತೆ ಬೇರೆ ಮನೆಗೆ ಹೋಗ್ತೀವಿ, ಅಲ್ಲಿರೋರು ನಮ್ನ ಹೆಂಗ್ ಟ್ರೀಟ್ ಮಾಡ್ತಾರೆ. ನಾನು ಭಾವ ಆಗ್ಬೇಕು ಅವಳಿಗೆ ಬ್ರೋ ಅನ್ಬಿಟ್ಲು, ಒಂದ್ ಸೆಕೆಂಡ್ ನೋವಾಗ್ಬಿಡ್ತು ಇವಾಗ ನನಗೆ. ಗೈಸ್ ನೋಡಿ ಗೈಸ್, ನಿಜ ಹೇಳಿದ್ರೆ ಸುಳ್ಳು ಅಂತ ಹೇಳ್ತಾರೆ, ಏನ್ ಹೇಳೋಣ ಇವರಿಗೆ. ಹೊಸ ಹೇರ್ ಸ್ಟೈಲ್ ಕ್ರೇಜ್ ಇಲ್ಲ ನೋಡಿ. ನನ್ನ ನಾದ್ನಿ ಯಾಕೆ ಹೋಗಿ ರೆಡಿ ಆಗು ಅಂತಂದ್ರೆ ಇನ್ನ ರೆಡಿ ಆಗಿಲ್ಲ. ನನ್ನ ಇನ್ಶಿಯಲ್ಲ ಅವ್ರ ಇನ್ಶಿಯಲ್ಲ ಇಬ್ರದ್ದು ಹಾಕ್ಸ್ಕೊಂಡವ್ರೆ. ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಸಾರಿ ಗೈಸ್, ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಆಫ್ಟರ್ನೂನ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತ ಸಖತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಮ್ಮ ಚಾನಲ್ಗೆ ಯಾರು ಹೊಸಬ್ರು ಬಂದಿದ್ದೀರಾ, ಹಾಗೆ ಹೊಸಬ್ರು ಯಾರು ಈ ವಿಡಿಯೋನ ನೋಡ್ತಾ ಇದ್ದಾರೆ ಅವರೆಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋದು. ಗೈಸ್, ನೆನ್ನೆ ಎಲ್ಲ ನೆಂಟರು ಬಂದಿದ್ರು, ಸೊ ಅವರೆಲ್ಲರೂ ಸ್ವಲ್ಪ ಕಳ್ಸಾಯ್ತು. ಇವತ್ತು ಮತ್ತೆ ಇರೋ ನೆಂಟರೆಲ್ಲ ಹೋಯ್ತವ್ರೆ, ಮತ್ತೆ ಭಾನುವಾರ ಬರ್ತಾರೆ ಕರ್ನಾಟಕಗೆ. ಸೊ ಇವಾಗ ನಮ್ಮ ಅತ್ತಿಗೆಯವರ ಅಣ್ಣ ದೀಕ್ಷಾ ಅವರು ಮನೆಗೆ ಓಡ್ತಾವ್ರೆ, ಸೊ ಅದಕ್ಕೆ ಅವ್ರನ್ನ ಕಳಿಸೋ ಟೈಮು. ಇಲ್ಲಿ ನೋಡಿ, ಬಾಯ್ಸ್ ಎಲ್ಲ ಆಲ್ರೆಡಿ ಬಂದ್ಬಿಟ್ಟವ್ರೆ. ಓಹ್, ನಮ್ಮ ಪರ್ಣಿ ಗೈಸ್, ಅವ್ನು ಯಾವಾಗ ಬಂದ್ರು ನಮ್ಮ ಪರ್ಣಿ ಮಾತ್ರ ನನ್ನ ಒಂದು ರೌಂಡ್ ಕರ್ಕೊಂಡು ಹೋಗುವಂತ, ಅವ್ನು ಒಂದು ರೌಂಡ್ ಕರ್ಕೊಂಡು ಹೋಗಿನೇ ಅವಳು ಹೋಗೋದು, ಇಲ್ಲ ಅಂದರೆ ಹೋಗಲ್ಲ. ಇಲ್ಲಿ ನೋಡಿ, ಐ ನೀನು ಬಂದಾಗೆಲ್ಲ ಒಂದು ರೌಂಡ್ ಹೊಡಿಸ್ತೀವಿ ಅಂತ ಹೇಳಿದಾರ ನಿನಗೆ? ಹಾಂ, ನೀನು ಬಂದಾಗೆಲ್ಲ ರೌಂಡ್ ಹೊಡಿಸ್ತೀವಿ. ಓಹ್, ಅಮ್ಮಂಗೆ ಮಾತ್ರ ಪರ್ಮಿಷನ್, ಬೇರೆ ಯಾರಿಗೂ ಇಲ್ಲ. ನಾನು ಪರ್ಣಿ ನಾನು ಹೋಗ, ನನ್ನ ಮಗಳೇ ನೋಡ್ತೀನಿ, ನನ್ನ ಹತ್ರಕ್ಕೆ ಬರ್ಬೇಕು ನೀನು. ಬಾ ವಿಶ್ವ ಮಮ್ಮ ಬೇಡವಂತೆ, ಅಜ್ಜಿನೂ ಬೇಡವಂತೆ, ಬೇಡ. ನಾನು ಪಣ್ಣಿ, ನಾನು ಇಲ್ಲಿ ಕೂತ್ಕೊತೀನಿ, ಇಲ್ಲಿ ಮುಂದೆ. ಮ್ಯಾಯ ಗೈಸ್, ಇವ್ರು ಬಂದ ನಮ್ಮ ಅತ್ತಿಗೆಯವ್ರ ಅಣ್ಣ ಯಾವಾಗ ಬಂದ್ರು ನೀವು ಹೋಗೋ ಟೈಮಲ್ಲಿ ಇವ್ಳಿಗೆ ಒಂದು ರೌಂಡ್ ಹೊಡೆಸ್ಬಿಟ್ಟೆ ಹೋಗ್ಬೇಕಂತ, ಇಲ್ಲ ಅಂದ್ರೆ ಅವ್ರು ಗಾಡಿ ಮುಂದಕ್ಕೆ ಹೋಗಕ್ಕೆ ಬಿಡಲ್ಲ. ಹೋಗ್ರಪ್ಪ, ಹೋಗಿದ್ ಬರ್ರಪ್ಪ ಒಂದು ರೌಂಡ್. ಯಾವಾಗಲೇ ಬಾಯ್ ಏನು ಮಾಡ್ತೀಯ ನೀನು? ಬಾಯ್ ಮಾಡಬೇಡ ಅವಾಗೆ. ಬಾಯ್ ಚಲೋ. ಸೊ ಗೈಸ್, ನೆಂಟರೆಲ್ಲ ಬಂದಿದ್ದಿಲ್ಲ, ಸೊ ನಿನ್ನೆ ಸ್ವಲ್ಪ ಜನ ಕಳಿಸ್ತೋ. ಸೊ ಇವತ್ತು ನಮ್ಮ ಅತ್ತಿಗೆಯವ್ರ ಅಣ್ಣ ಅವರೆಲ್ಲ ಮನೆಗೆ ಹೋಗ್ತಾವ್ರೆ. ಆ್ಯಂಡ್ ನಮ್ಮನ್ನ ಹೊರಗಡೆ ಹೋಗ್ಬೇಡ್ರಿ ಅಂತ ಹೇಳ್ತಾಯಿದ್ರು. ಸೊ ಹೊರಗಡೆ ಹೋಗಂಗಿಲ್ಲ, ಬಟ್ ಇವಾಗ ಹೊಸ ಮದುವೆ ಆಗಿರೋ ಹೆಣ್ಣು ಗಂಡಲ್ವ ಗೈಸ್. ಸೊ ಅದಕ್ಕೆ ಇವಾಗ ನಮ್ಮವ್ರನ್ನೆಲ್ಲರೂ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೆ. ಎಲ್ಲಿಗೆ ಹೋಗೋಣ ಅಂತ ಯೋಚನೆ ಮಾಡಿದ್ರೆ, ದೇವಸ್ಥಾನಕ್ಕೆ ಹೋಗೋಣ ಅಂದರೆ ನಮ್ಮನೆ ದೇವ್ರ ದೇವಸ್ಥಾನಕ್ಕೆ ಫಸ್ಟ್ ಹೋಗ್ಬೇಕಂತೆ. ಸೊ ನಮ್ಮನೆ ದೇವ್ರ ದೇವಸ್ಥಾನದ್ದು ಅಂದರೆ ಸಂಡೇಸ್ ಮಾತ್ರ ಓಪನ್ ಮಾಡೋದು ದೇವಸ್ಥಾನನ. ಸೊ ಹಂಗಾಗಿ ಬೇರೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ. ಸೊ ಸಂಡೇವರೆಗೂ ವೆಯ್ಟ್ ಮಾಡಬೇಕು. ಸೊ ಅದಕ್ಕೆ ಇವಾಗ ಎಲ್ಲೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದೋ. ಬಟ್ ಅದಕ್ಕೆ ಒಂದು ಪ್ಲ್ಯಾನ್ ಮಾಡಿ, ವಿಶು ಹೋಗ ರೆಡಿಯಾಗು. ಯಾಕೋ ಹೋಗು, ನೀನು ರೆಡಿಯಾಗಿ ಹೋಗ್ಬೇಕು, ಓಡು. ಸೊ ಈಗ ಇಲ್ಲಿ ಡಿಸ್ಕಷನಲ್ಲಿದೆ. ಆ್ಯಂಡ್ ಬೈಲಿ ವಿಶು, ಈಗ ಫುಲ್ ಡಿಸ್ಕಷನಲ್ಲಿ ನಡೀತೈತೆ ಗೈಸ್. ಸೊ ಎಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅಂತಂದರೆ, ನಮ್ಮವರೆಲ್ಲರನ್ನೂ ಕರ್ಕೊಂಡು ಮತ್ತು ಅಡುಗುಳಿಯಾಗಿ ಬಂದವ್ರಲ್ಲ ಅವ್ರನ್ನ ಕರ್ಕೊಂಡು ನಾವು ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಯಾವ ಮೂವಿಗೆ ಹೋಗೋಣ? ಪೆದ್ದಿ. ಅವ್ರಿಗೆಲ್ಲ ಪೆದ್ದಿನ ನಮ್ಮವ್ರ ಮೂವಿ ಕರ್ಕೊಂಡು ಹೋಗೋಣ. ಹಾಯ್ ಮೌಸ್ ಗೈಸ್, ನಮ್ಮ ಮಾವ ಮತ್ತೆ ಬಂದವ್ರೆ. ಏನು ರಾಜು ಬೇಬಿ, ನಾವು ನಮ್ಮ ಮಿಸ್ಸಸ್ ಅವ್ರ ಮೂವಿಗೆ. ಹಾಂ, ಯಾವ್ದು ಹೇಳು? ಮಿಸ್ಸಸ್ ಅವ್ರ ಮೂವಿ ಯಾವ್ದು ಹೇಳು? ಬಂದೇ ಇರು. ಹೇಳು ರಾಜು ಬೇಬಿ. ಹಾಂ, ಬರ್ತೀವಿ ನಾವು, ಒಂಚೂರು ಹೋಗಿದ್ದು ಬಂದ್ಬಿಡ್ತೀವಿ ಒಟ್ಟೆ. ಗೈಸ್ ನೋಡಿ, ನಮ್ಮ ರಾಜು ಬೇಬಿ ನಮಗೋಸ್ಕರ ಪಾಯಸ ಮಾಡವ್ರಿ. ಅದನ್ನ ಟೇಸ್ಟ್ ಕೊಡ್ತಾರೆ. ಯಾವ್ದಿದು? ಯಾವ ಪಾಯಸ ಇದು? ಸಾಕು, ಸ್ವೀಟ್ ಸಾಕು, ಸ್ವೀಟ್ ಸಾಕು. ಒಂಚೂರು ಏನೋ ಮಿಸ್ಸಿಂಗ್ ಅನ್ನಿಸ್ತೈತೆ ನೋಡ್ರಿ. ಇದೇನು ಮೋಸ್ಟ್ಲಿ ಏಲಕ್ಕಿ ಇರಬೇಕು ಅನ್ಕೊಂತೀನಿ. ಏಲಕ್ಕಿನ ಏನೋ ಮಿಸ್ಸಿಂಗ್ ಇರಬೇಕು. ಹೊಸ ಹೆಣ್ಣಿಗೆ ಗೈಸ್ ಪಾಯಸ ಕಜ್ಜಾಯ ಎಲ್ಲ ಮಾಡ್ತಾವ್ರೆ. ಮಾಡಿ ಬೇಗ ಗೈಸ್. ನನ್ನ ನಾದ್ನಿ ಯಾಕೆ ಹೋಗಿ ರೆಡಿ ಆಗು ಅಂತಂದ್ರೆ ಇನ್ನೂ ರೆಡಿ ಆಗಿಲ್ಲ. ಹೋಗು ಬೇಗ. ಟವಲ್ ಇನ್ನೂ ಕೊಟ್ಟಿಲ್ಲ ಎಲ್ಲ ನಿಮ್ಮ ಅಕ್ಕ. ರಜಾ ಹಾಕ್ಸ್ಬಿಟ್ಟಿದೀವಿ ನಾವು. ನಿಮ್ಮ ಮೂವಿಗೆ ಹೋಗೋಣ. ಪೆದ್ದಿ ಮೂವಿ. ಏನು ಗಿಫ್ಟ್ಸ್ ಆಮೇಲೆ ಓಪನ್ ಮಾಡೋಣ ಗೈಸ್. ಎಲ್ಲ ಗಿಫ್ಟ್ಸ್ ಓಪನ್ ಮಾಡಿ ಅಂತವ್ರೆ. ಅದ್ರದ್ದೊಂದು ಸಪ್ರೇಟ್ ಬ್ಲಾಗ್ ಮಾಡ್ತೀನಿ ಅಂತಂದ್ರೆ ಯಾರು ಕೇಳ್ತಾ ಇಲ್ಲ. ಸೊ ಯು ಗೈಸ್ ವೆಯ್ಟ್ ಟಿಲ್ ಸಂಡೇ. ಇಲ್ಲ, ನಾಳೆ ಮಾಡ್ಬಿಡ. ನಾಳೆ ಮಾಡೋಣ ಪ್ಲೀಸ್. ಇವತ್ತೇ ಮಾಡೋಣ. ಆಯ್ತು ಗೈಸ್, ಬಂದ್ಮೇಲೆ ನೋಡೋಣ. ಟೈಮ್ ಸಿಕ್ಕಿದ್ರೆ ಇವತ್ತೇ ಮಾಡೋಣ, ಇಲ್ಲ ಅಂತಂದ್ರೆ ನಾಳೆ ಮಾಡಿ. ಅಮ್ಮ, ನಾವು ನಮ್ಮ ಮಿಸ್ಸಸ್ ಅವರು ಪೆದ್ದಿ ಮೂವಿಗೆ ಹೋಗ್ತಾ ಇದೀವಿ, ಮೈಸೂರು. ಗೈಸ್, ಮನೇಲಿ ಇವರೆಲ್ಲಾನು ರೆಡಿ ಮಾಡಿಸ್ಕೊಂಡು
ನಮ್ಮ ಅಪ್ಪವ್ರು ಹಂಗೆ ಮೈಸೂರಿಗೆ ಹೋಗ್ತಾ ಇದ್ರು. ಸೊ ಅವ್ರು ಕಾರ್ ತಗೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ನಾವೀಗ ನಮ್ಮ ಮಾವನ ಕಾರ್ಗೆ ಶಿಫ್ಟ್ ಆಗಿದ್ದೀವಿ. ಗರ್ಲ್ಸ್ ಎಲ್ಲ ಫುಲ್ ರೆಡಿ ಗೈಸ್ ನೋಡಿ, ಎಲ್ಲ ಫುಲ್ ರೆಡಿ ಆಗಿಬಿಟ್ಟು ನಮ್ಮವ್ರನ್ನು ರೆಡಿ ಮಾಡ್ಕೊಂಡು ಇವ್ನು ಮೊದಲೇ ಬಂದ್ಬಿಟ್ಟಿದ್ದ ಮಾವನ ಜೊತೆಲಿ. ಬಾರೋ ನನ್ನ ಜೊತೆ ಅಂತಂದೆ, ಇಲ್ಲ ನಾನು ಮಾವನ ಜೊತೆ ಹೋಯ್ತೀನಿ ಅನ್ಕೊಂಡು ಹೋಗ್ಬಿಟ್ಟ ಅಲ್ವೇನ್ಲ? ಹೌದು ಹುಲಿಯಾ? ಯಾವ ಹುಲಿ? ಹೆಣ್ಣು ಹುಲಿನಾ? ಇದು ಹೆಣ್ಣು ಹುಲಿ ಅಂತ ಸಾಂಗ್ ಬರ್ತದಲ್ಲ. ಸೊ ನಮ್ಮವ್ರನ್ನ ಕರ್ಕೊಂಬಂದು ಕೂರಿಸಿದ್ದೀವಿ ನೋಡಿ ಗೈಸ್. ಹೋಗೋಣ? ಲೇಟ್ ಆದರೆ ಮೂವಿಗೆ ಏನು ಬೇಡ, ವಾಪಸ್ ಹೋಗೋದಾ? ಹಾಂ, ಓಕೆ. ಸೊ ಬನ್ನಿ ಗೈಸ್, ಇವಾಗ 3 ಗಂಟೆ ಶೋ ಐತೆ ಗರುಡ ಮಾಲಲ್ಲಿ. ಸೊ ಇಲ್ಲಿಂದ ಹೋಗ್ಬಿಟ್ಟು ಮೂವಿ ನೋಡ್ಕೊಂಬರೋಣ. ಚಲೋ, ಯಾವ ಮೂವಿಗೆ ಹೋಗೋಣ? ಹೇಳು, ನೀನು ಯಾವ್ದು ಹೇಳ್ತೀಯ ಅದಕ್ಕೆ ಕರ್ಕೊಯ್ತೀನಿ. ಇಲ್ಲ, ಇವಳು ಹೇಳ್ತಾಳೆ, ನಮ್ಮ ಸೋನಿ ಹೇಳ್ತಾಳೆ. ಹೇಳು ಸೋನಿ. ಹೌದು ಗೊತ್ತಲ್ಲ, ಓಕೆ. ಅವಳಿಗೆ ಯಾವುದು ಗೊತ್ತಿಲ್ಲ ಅಂತ ಗೈಸ್, ನಾವೇ ಹೋಗ್ಬಿಟ್ಟು ನೋಡ್ಬಿಟ್ಟು ಡಿಸೈಡ್ ಮಾಡೋಣ. ನಾವು ಅಲ್ಲಿಂದ ಗರುಡ ಮಾಲ್ ಹತ್ರಕ್ಕೆ ಬಂದು, ಗರುಡ ಮಾಲ್ ಇಲ್ಲೇ ಇರೋದು, ಈ ಸೈಡಲ್ಲಿ ಹೋದ್ರೆ ಗರುಡ ಮಾಲ್ ಸಿಗುತ್ತೆ. ಆನ್ ದ ವೇ ನಮ್ಮ ಗರ್ಲ್ಸು ಏನೋ ಗೋಲ್ಗಪ್ಪ ತಿನ್ಬೇಕು ಅಂತಂದ್ರು, ಅದಕ್ಕೆ ನಮ್ಮ ಗರ್ಲ್ಸಿಗೆಲ್ಲ ಗೋಲ್ಗಪ್ಪ ಕೊಡ್ಸೋಕೆ ಕರ್ಕೊಂಬಂದಿದ್ದೀವಿ. ನೀನು ತಿನ್ಬಿಟ್ಟು ಟೇಸ್ಟ್ ಹೇಳ್ಬೇಕು, ತುಮಕೂರು ಗೋಲ್ಗಪ್ಪಗೂ ಮೈಸೂರು ಗೋಲ್ಗಪ್ಪಗೂ ಏನು ಡಿಫ್ರೆನ್ಸ್ ಇದೆ ಅಂತ, ಆಯಿತಾ? ನೋಡ್ತೀನಿ, ಹೇಳಲಿಲ್ಲ ಅನ್ಕೊಂಡು ನಿನ್ಗೈತೆ. ಏನು ಹಾಕೋ ಡಿಫ್ರೆಂಟು? ನಿಮಗೆಲ್ಲ ಹಿಂಗೆ ಕೆರ್ಕೊಂಡು ಹಾಕ್ಬೇಕಾ? ಹೊಸ ಹೇರ್ ಸ್ಟೈಲ್ ಕ್ರೇಜ್ ಇಲ್ಲ ನೋಡಿ. ಹೇರ್ ಸ್ಟೈಲ್ ಕ್ರೇಜ್ ಆಗೈತೆ. ಸಣ್ಣ ನೀನು ಯಾಕೆ ಹಿಂಗೆ ಟ್ರೈ ಮಾಡಬಾರ್ದು? ನೀನು ಸೋನಿ ನೀನೊಂದ್ಸಲ ಟ್ರೈ ಮಾಡು. ಹಾಂ, ಸೊರಕರ ಭಯ್ಯ. ಸೊ ಬನ್ನಿ ಗೈಸ್, ಇವಾಗ ಗೋಲ್ಗಪ್ಪ ತಿನ್ಕೊಂಡು ಶಿಸ್ತಾಗಿ ಮಾಲ್ ಹತ್ರಕ್ಕೆ ಹೋಗೋಣ. ಫೈನಲಿ ಇವ್ರಿಗೆಲ್ಲ ಗೋಲ್ಗಪ್ಪ ಕೊಡಿಸ್ಕೊಂಡು ನಾವು ಗರುಡ ಮಾಲ್ಗೆ ಬಂದಾಯ್ತು. ಈಗ ಆಲ್ರೆಡಿ 2:45 ಆಗೋಗೈತೆ. ಇನ್ನು 10 ಮಿನಿಟ್ಸ್ ಐತೆ ಅಷ್ಟೇ ಮೂವಿ ಸ್ಟಾರ್ಟ್ ಆಗೋಕ್ಕೆ. ಇವರೆಲ್ಲ ಬನ್ನಿ ಬೇಗ ಬೇಗ ಅಂತಂದ್ರೆ ಎಷ್ಟು ನಿಧಾನಕ್ಕೆ ಬರ್ತಾವ್ರು ಗೊತ್ತಾ? ಬೇಗ ಬೇಗ ಬರಬೇಕು. ಬಾರೋ ರಾಜ್ಕುಮಾರ್, ಬೇಗ ಬೇಗ ಬಾ. ಮೂವಿ ಮಿಸ್ ಆದ್ರೆ ಏನು ಮಾಡ್ತೀಯಾ? ಗೈಸ್ ಫೈನಲಿ ಕೆಳಗಡೆ ಟಿಕೆಟ್ ತೊಗೊಂಡು ನಾವು ಬಂದು ಇವಾಗ ಏನೋ ಲಾಂಜಲ್ಲಿ ಕೂತಿದ್ದೀವಿ. ಹಾಂ ಹೇಳ್ರಿ ಮಿಸ್ಸಸ್ ಅರುಣ್, ಹೆಂಗೆ ಅನ್ನಿಸ್ತಿದೆ ಆಫ್ಟರ್ ಮ್ಯಾರೇಜ್ ಫಸ್ಟ್ ಮೂವಿ ನೇಮ್ ಹೇಳ್ರಿ. ಆಯ್ತು ಹೋಗ್ಲಿ ಗೈಸ್, ಮೋಡ ಕವಿದ ವಾತಾವರಣ ಮೂವಿ ಕರ್ಕೊಂಬಂದಿದ್ದೀನಿ. ಓಕೆ ನೋಡಿದ್ಯಾ ಗೈಸ್? ಇವನೇ ಹೇಳಿದ್ದು ರೇಟಿಂಗ್ಸ್ ಚೆನ್ನಾಗೈತೆ ಅಂತಂದ, ಸೊ ಅದಕ್ಕೆ ಕರ್ಕೊಂಬಂದೆ. ಯಾರ್ಯಾರು ಲೋ, ಅದು ರಿಲೀಸ್ ಆಗಿರೋದು ಇವತ್ತಂತೆ. ಓ ಟ್ರೈಲರು ಅವು ಇವು ನೋಡ್ಬಿಟ್ಟು ಹೇಳಿರೋದು. ಓಕೆ ಓಕೆ. ಏನಿದೆ ನನ್ನಲ್ಲಿ ಅಂತ ಯಾವುದೋ ಒಂದು ಸಾಂಗ್ ಐತಲ್ಲ, ಅದು ಮರ್ಯಾದೆ ಪ್ರಶ್ನೆ. ಅದು ಸಮಾಧಾನ ಹಿಂಗಂತಿಲಿ ಹಿಂಗೆ ಗೈಸ್ ಹೇಳ್ತಾ ಇದ್ದೀನಿ ನಾನು. ಹೆಂಗೆ ಮಾಡಿದ್ದು ನೀವು? ಹೆಂಗೆ ಮಾಡಿದ್ದು? ಹೆಂಗೆ ಮಾಡಿದ್ದು? ಯಾಕೆ ನಮ್ಮ ಸೋನಿ ಯಾಕೆ ಫುಲ್ ಡಲ್ ಆಗ್ಬಿಟ್ಟವಳಲ್ಲ? ಯಾಕೆ ಸೋನಿ ಬರಲ್ಲ ಮುಂದೆ ಬರಲ್ಲ ಸೋನಿ? ಯಾಕಲ್ಲ ಸೋನಿ ಗೈಸ್? ಅಂದು ಬ್ರೋ ಬಾವ. ಗೈಸ್ ನಾನು ಬಾವ ಆಗ್ಬೇಕು ಅವಳಿಗೆ. ಬ್ರೋ ಅಂದ್ಬಿಟ್ಲು. 1 ಸೆಕೆಂಡ್ ನೋವಾಗ್ಬಿಡ್ತು ಇವಾಗ ನನಗೆ. ಇಲ್ಲಿ ಎಲ್ಲಿ ಅಂತ ಕೇಳ್ತಾರೆ ನೋಡಿ ಗೈಸ್. ಎಲ್ಲಿ ಅಂತ ಕೇಳ್ತಾವ್ರೆ. ನೂನಜ್ಜಿ ನೀನು ಡೈಲಾಗ್ ಹೇಳ್ತಾಳೆ ನೋಡು. ಸೊ ಗೈಸ್ ನಾವಿವಾಗ ಮೋಡ ಕವಿದ ವಾತಾವರಣಕ್ಕೆ ಬಂದಿದ್ದೀವಿ. ಸೊ ನೋಡೋಣ ಮೂವಿ ಮುಗಿದ್ಮೇಲೆ ಅದು ಮೋಡ ಕವಿದ ವಾತಾವರಣದ ಥರನೇ ಇರುತ್ತಾ ಇಲ್ಲ ಅಂತಂದರೆ ಹೆಂಗಿರುತ್ತೆ ಅಂತ. ಆ್ಯಂಡ್ ಹಂಗೆ ಅಲ್ಲಿ ಗೈಸ್ ಕೂಪನ್ ಕೊಡ್ತೀವಿ ಸರ್ ತಗೊಳ್ಳಿ ಅಂತಂದರು. ಇವರೆಲ್ಲ ಕೇಳಿದ್ರು ಸ್ನ್ಯಾಕ್ಸ್ ಏನು ತಿಂತೀರಿ ಅಂತಂದರೆ ಫಸ್ಟ್ ಏನು ಬೇಡ ಅಂತಂದರು. ಆಮೇಲೆ ಒಬ್ಬೊಬ್ಬರಿಗೆ ನನಗೆ ಮೋಮೋಸ್ ಬೇಕು ಅಂತ ಯಾರೊಬ್ರು ಕೇಳಿದ್ರು. ಯಾರಿಗೆ ಕೇಳಿದ್ದು ಮೋಮೋಸ್ ಬೇಕು ಅಂತ? ಯಾರು ಕೇಳಿದ್ದು? ಕಳ್ರಿ ಗೈಸ್, ಕೇಳ್ಬಿಟ್ಟು ಕೇಳಿಲ್ಲ ಅಂತ ಸುಳ್ಳು ಹೇಳ್ತಾರೆ. ಸೊ ಬನ್ನಿ ಇವಾಗ ಮೂವಿ ಸ್ಟಾರ್ಟ್ ಆಗ್ತೈತೆ, ಹೋಗ್ಬಿಟ್ಟು ಮೋಡ ಕವಿದ ವಾತಾವರಣನ ನೋಡ್ಕೊಂಬರೋಣ. ಗೈಸ್ ನಮ್ಮವರು ಇಂಟರ್ವಲಲ್ಲಿ ಬುಕ್ ಮಾಡಿರೋ ಸ್ನ್ಯಾಕ್ಸ್ನ ಮೂವಿ ಮುಗಿದ್ರು ಇನ್ನೂ ತಿಂದಾಗಿಲ್ಲ. ಇಲ್ಲಿ ನೋಡಿ, ಇವಾಗ ತಿಂದ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಮೂವಿ ಮುಗಿದ್ರು ಇನ್ನೂ ಸ್ನ್ಯಾಕ್ಸ್ ತಿಂದಿಲ್ವಲ್ಲ ನೀವು? ಇಂಟರ್ವಲಲ್ಲಿ ಆರ್ಡ್ರ್ ಮಾಡಿಬಿಟ್ಟು ಗೈಸ್ ಮೂವಿ ಮುಗಿದು ಎಲ್ಲ ಖಾಲಿಯಾಗಿ ಥಿಯೇಟ್ರ್ ನೋಡಿ ಲಾಸ್ಟ್ ಇನ್ನೇನು ಹೆಸರು ಬರ್ತೈತೆ, ಕಾರಮನ್ ಮಧು ಅಂತ. ಆ ಹೆಸರು ಬರ್ತಾಯಿದ್ರು ಇವ್ರಿನ್ನ ಸ್ನ್ಯಾಕ್ಸ್ ತಿಂದಾಗಿಲ್ಲ. ಅಲ್ಲೋ ನಾವು ಕೋಕು ಗೈಸ್, ನಾವು ಪೆಪ್ಸಿ ಕುಡಿತಾ ಇದ್ವಿ. ಮೂವಿ ಹೆಂಗಿತ್ತು? ಹೌದಾ? ಇಷ್ಟ ಆಯ್ತಾ? ಇಂಟ್ರೆಸ್ಟಿಂಗ್? ಓ ನೈಸ್. ನಿಮ್ಗೆ ಹೆಂಗೆ ಅನಿಸ್ತ್ರಿ? ಈಗ ನೋಡ್ರಿ, ಈಗ ಕೇಳಿಸ್ತೀನಿ ನೋಡಿ. ಈಗ ಮೂವಿ ಸ್ಟೋರಿ ಹೇಳ್ರಿ. ಈ ಕಡೆ ಡೋರು. ಓಹೋ, ಎನರ್ಜಿ ಇಲ್ಲ, ತಿಂದಿಲ್ಲ, ಎನರ್ಜಿ ಇಲ್ಲ. ಗೈಸ್ ಏನೇನೆಲ್ಲ ಆರ್ಡರ್ ಮಾಡ್ಕೊಂಡು ತಿಂದ್ರು ಗೊತ್ತಾ? ಏನೇನು ತಿಂದ್ರಿ? ಬರ್ಗರ್ ನಾನು ಒಬ್ಬ ತಿಂದೆ ಬಿಡು. ನಿಮಗೆ ಕೇಳಲಿಲ್ವಾ? ಬೇಡ ಅನ್ಲಿಲ್ವ? ಇಲ್ಲ, ಇವ್ರು ಇರಲಿಲ್ಲ ಗೈಸ್. ನಾನು ಬರ್ಗರ್ ತಿಂದೆ, ಇವರೆಲ್ಲ ಶೇರ್ ಮಾಡ್ಕೊಂಡು ಪಿಜ್ಜಾ ತಿಂದರು.
ಆಮೇಲೆ ಈ ಪುಟಾಣಿಗಳು ಒಂದು ಬಾಕ್ಸ್ ಮೋಮೋಸ್ ತಿಂದ್ರು, ಇವರು ಒಂದು ಪ್ಲೇಟ್ ಮೋಮೋಸ್ ತಿಂದ್ರು. ಸೊ ಇವಾಗ ಇಲ್ಲಿಂದ ಗಾಡಿ ಎತ್ಕೊಂಡು ನಮ್ಮ ಅದಕ್ಕೆ ಹಂಗೆ ಬರ್ತಾ ಕಾಲ್ ಮಾಡಿ ಅಂತಂದಾರೆ. ಸೊ ಅವ್ರಿಗೂ ಕಾಲ್ ಮಾಡ್ಬಿಟ್ಟು ಏನು ಬೇಕು ಅಂತ ಕೇಳ್ಬಿಟ್ಟು ಅವ್ರೇನು ತಿಂತಾರೆ ಅದನ್ನು ತಗೊಂಡೋಗ್ಬಿಟ್ಟು ಕೊಡೋಣ ಬನ್ನಿ. ನಮ್ಮ ಚೋಟ ಮರಿ ನಮ್ಮ ಮನೆಗೆ ಬಿಟ್ಬಿಟ್ಟು ನಾವು ಬಾಯ್ ಹೇಳ್ಬಿಟ್ಟು ನಮ್ಮವ್ರನ್ನೆಲ್ಲರನ್ನ ಕರ್ಕೊಂಡು ನಾವೀಗ ನಮ್ಮ ಮನೆಗೆ ಬಂದಾಯ್ತು. ನಡೆಯವಾ ನಡ್ಲಾ ಹೋಯ್ತು ನಡೆಯೋದು. ನಮ್ಮ ಗುಂಡ ಕೆಳಗಡೆ ಇದ್ದಾಗ ಅವ್ನ ಮೇಲೆ ಕರ್ಕೊಂಡು ಹೋಗೋಣ ಅಂತ. ನಡಿ ಬತ್ತಾನವನು, ನಡಿಯಾ ನಡಿ, ಏನು ಮಡಿಕಲಕಣ ನಡಿ. ಸೊ ಈಗ ಎಲ್ಲರೂ ಇಲ್ಲೇ ಕುತ್ಕೊಂಡು ನಮ್ಮ ಅಪ್ಪಾಜಿಯವರು ಮೈಸೂರಿಗೆ ಹೋಗಿರಲ್ಲ ಗೈಸ್, ಅವರು ಇವಾಗ ಬಂದರು. ಇವಾಗ ಬಂದ್ಬಿಟ್ಟು ಇಲ್ಲೆಲ್ಲ ಐಟಮ್ ಎಲ್ಲ ಇಳಿಸಿದ್ರು. ಹಾಂ ಮಾವ ಚೆನ್ನಾಯ್ತು. ಹೆಂಗಿತ್ತು ಮೂವಿ ಹೇಳು, ಕೇಳ್ತಾವ್ರೆ ಎಲ್ಲ ಇಲ್ಲೇ ಕೂತವ್ರೆ ಬಾಯ್ಸ್. ಸಕ್ಕದಾಗಿತ್ತಂತೆ ಮೂವಿ, ಒಂಚೂರು ಅರ್ಥ ಆಗ್ಲಿಲ್ವಂತೆ. ಮತ್ತೆ ಆ ಮಟ್ಟಕ್ಕೆ ನಗ್ತಿದ್ದೆ ಫಿಲಮಲ್ಲಿ. ಓ ಈಗ ಚಿಕ್ಕಿ ಅಂತ ಇದೆಯಾ 2 ದಿನ ಆದ್ಮೇಲೆ. ನಿಮ್ ಫೇವ್ರೇಟ್ ಗಡ್ಬಡ್. ಬೇಗ ಬಿಸಿ ಮಾಡ್ಕೊಂಡು ತಿನ್ಬೇಕು ಮೊಮ್ಮಸ್. ಬರ್ರಿ ಬೇಗ ಇಸ್ಕೊ ಮಗ್ನೆ. ಐಸ್ ಕ್ರೀಮ್ ಬೇಡವಾ ನಿಂಗೆ? ಐಸ್ ಕ್ರೀಮ್ ಬೇಡವಾ? ಇಸ್ಕೊಳ್ಳ? ಒಂಚೂರು ಟೇಸ್ಟ್ ಕೊಟ್ರೆ ಗೊತ್ತಾಯ್ತದೆ. ಇಸ್ಕೊ. ಅಯ್ಯ ಬಿಡು, ಅವಳು ಬೇಡ, ನಾವೇ ತಿನ್ಕೊಳ್ಳೋಣ ಬಾ. ಅವಳಿಗೆ ಬೇಡ, ಅವಳಿಗೆ ಬನ್ನಿ ಅದಕ್ಕೆ ಅದು ಬಿಸಿ ಮಾಡ್ಕೊಂಡು ತಿನ್ಬಿಡಿ ಆರೋಗ್ಯ. ಸೊ ಬನ್ನಿ ಗೈಸ್, ಇವರೆಲ್ಲ ಇವಾಗ ಮೋಮೋಸ್ ಬಿಸಿ ಮಾಡ್ಕೊಂಡು ಹಂಗೆ ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ತಂದಿದ್ವಿ ತಿನ್ಲಿ ಗೈಸ್. ಈಗ ಆಲ್ರೆಡಿ ಎಲ್ಲರೂ ಊಟಕ್ಕೆ ರೆಡಿ ಮಾಡ್ತಾವ್ರೆ ಗೈಸ್. ಇಲ್ಲಿ ನೋಡಿ, ನಮ್ಮ ರಾಜು ಬೇಬಿ ಕಜಾಯ ಬೇಯಿಸ್ತಾವ್ರೆ, ನಮ್ಮ ಅತ್ತಿಗೆಯಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ತಾವ್ರೆ, ನಮ್ಮ ಅತ್ತೆಯಲ್ಲಿ ಕಜಾಯಿಗೆ ಉಂಡೆ ಮಾಡ್ತಾವ್ರೆ, ನಮ್ಮಮ್ಮ ಕಜಾಯಿಗೆ ಎಳ್ಳಾಕ್ತಾವ್ರೆ, ನಮ್ಮವರು ಕಜಾಯನ ಏನಂತಾರಮ್ಮ ಇದಕ್ಕೆ, ಈ ಪ್ರೊಸೆಸ್ಗೆ ಏನಂತಾರಮ್ಮ? ತಟ್ತಾವ್ರೆ. ತಟ್ಟಿ ಕಜಾಯ ತಟ್ಟಿ ಅಂತ ನೋಡ್ರಿ. ಯಾಕ್ರಿ ನೋಡಿ ಗೈಸ್, ಮನೇಲಿ ಇದ್ದವರು 2, ಈಗ 3 ಜನ ಆಗಿದ್ದಾರೆ. ಒನ್ ಡೇ ನಾನು ಹೇಳಿದ್ದೆ 3 ಜನ ಬರ್ತಾರೆ ಅಡುಗೆ ಮನೆಗೆ, ಸ್ಪೆಷಲ್ಲಾಗಿ ವೆರೈಟಿ ಮಾಡ್ತಾರೆ ಅಂತ. ಸೊ ಇಲ್ಲಿ ನೋಡಿ ಗೈಸ್, ಕಜಾಯ ಬೇಯಿಸ್ತವ್ರೆ. ಕಜಾಯವಾ ಗೈಸ್, ಅದು ಮದುವೆ ಆದಮೇಲೆ ನೆಕ್ಸ್ಟ್ ದಿನ. ಅಮ್ಮ ಮದುವೆ ಆಗಿದ್ದ ದಿನನೇ ತಾನೇ ಸ್ವೀಟ್ ಮಾಡಾಕ್ಬೇಕು, ಯಾಕೆ ನೆನ್ನೆ ಮಾಡಿರಲಿಲ್ಲ? ಓ ಗೈಸ್, ಅದು ಅದೇ ಹೇಳಿದ್ನಲ್ಲ ಗೈಸ್, ಮದುವೆ ಆಗಿ ಕರ್ಕೊಂಬಂದಿದ್ದ ದಿನ ಹೆಣ್ಮಕ್ಳು ಏನೋ ಮಾವನ ಮನೇಲಿ ಅತ್ತೆ ಮನೇಲಿ ಊಟ ಮಾಡಬಾರ್ದಂತೆ ಅವತ್ತು ನೈಟಿಗೆ. ಸೊ ಹಂಗಾಗಿ ಮಾಡಿರಲಿಲ್ಲ. ನೋಡಿ ಗೈಸ್, ಮಗ ತಿನ್ಬೇಕು ಅಥವಾ ಮಗನಿಗೋಸ್ಕರ ಮಾಡಬೇಕು ಅಂತ ಮಾಡಿಲ್ಲ ಅಲ್ಲ, ಸೊಸೆ ತಿನ್ನಲ್ಲ ಅಂದ್ಬಿಟ್ಟು ಮಾಡಿಲ್ಲ ಅಷ್ಟೇ. ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲೇ ಯಾವುದೋ ಸೈಡಿಂದ ಮುಗುಳುನಾಗೆ ಚೆನ್ನಾಗಿ ಬರ್ತಾ ಇದೆ. ಮುಗುಳುನಾಗೆ ಮುಗುಳುನಾಗೆ ನಮ್ಮ ಅಮ್ಮಂಗೆ ಗೈಸ್ ಪಾಪ ಕಾರ್ಯ ಮಾಡಿ ಫುಲ್ ಸುಸ್ತಾಗ್ಬಿಟ್ಟು ತಲೆನೋವು ಬಂದ್ಬಿಟ್ಟು ಮಲ್ಕೊಂಡ್ಬಿಟ್ಟಿತ್ತು. ಇವಾಗ ಎದ್ದು ಬಂದೈತೆ ನೋಡಿ, ಇಲ್ಲಿ ಕಣ್ಣೆಲ್ಲ ಒಳಿಕೊಬಿಟ್ಟವು ನಮ್ಮ ಅಮ್ಮಂಗೆ. ಸೊ ಈಗ ಕಜಾಯ ಆಗ್ತಾವ್ರೆ. ಇರಿ ಮೇಡಮ್, ಮೋಮೋಸ್ ಕ್ವೀನ್ ಹೆಂಗಿತ್ತು ಮೋಮೋಸ್? ಇವತ್ತು ಬೇರೆ ಕಡೆಯಿಂದ ತಂದಿದ್ದು ಚೆನ್ನಾಯ್ತಾ? ಇಲ್ಲ, ಇವತ್ತು ಬೇರೆ ಕಡೆಯಿಂದ ತಂದಿದ್ದು ಚೆನ್ನಾಯ್ತಾ? ಅಮ್ಮ ಮೋಮೋಸ್ ತಿಂದಿತ್ತಾನೆ, ಹೆಂಗಿತ್ತು ಗೈಸ್? ಮೈಸೂರಿಗೆ ನಮ್ಮ ಮನೇಲಿ ಯಾರಾದ್ರೂ ಮೋಮೋಸ್ ಅಂತೂ ಫಿಕ್ಸ್. ಯಾಕೆ ಅಂತಂದ್ರೆ ಇವ್ರಿಗೆ ಇಷ್ಟ ಮೋಮೋಸ್ ಜಾಸ್ತಿ, ಜೊತೆಗೆ ಇವ್ರನ್ನೂ ಸೇರ್ಕೊಬಿಟ್ಟವ್ರು ನಮ್ಮವರು. ಸೊ ನೋಡಿ ಎಷ್ಟು ಚಂದ ಕಾಣುತ್ತೆ ಎಲ್ಲಾರು ಜೊತೆಯಲ್ಲಿ ಅಡುಗೆ ಮಾಡೋದು ಅಂತಂದ್ರೆ. ಬಟ್ ಏನ್ ಮಾಡೋಣ, ರಾಜು ಬೇಬಿ ಅಡುಗೆ ಮಾಡಂಗೆ ಇವ್ರು ಯಾರೂ ಮಾಡಲ್ಲ. ರಸಂ ರಾಜು ಬೇಬಿ ನೀನು. ಅಮ್ಮ ರಸಂ ರಾಜು ಬೇಬಿ ಅಂತ ಕಟ್ಬಿಟ್ಟಿದ್ದೀನಿ. ಏನ್ ಸಾಂಬಾರು ಇವತ್ತು? ಒಬ್ಬಟ್ಟಿನ ಸಾರ, ಮಳ್ಳೆ ಹುಳ್ಳಿ ಕಾಳು ಸಾಂಬಾರು. ಬಟ್ ಡಾಕ್ಟರ್ ನಮ್ಗೆ ಕಾಳು ಸೊಪ್ಪು ತಿನ್ಬೇಡ ಅಂದವ್ರೆ. ಹೌದಾ? ನೋಡೇ ಬಿಡ್ತೀನಿ ಹಂಗಿರ. ರಾಜು ಬೇಬಿ ಇನ್ನೊಂಚೂರು ಬೇಯ್ಬೇಕು. ರಾಜು ಬೇಬಿ ನೋಡಿದ್ವಿ, ಇಲ್ಲಿ ನೋಡಿದ್ವಿ, ಇದೊಂಚೂರು ವೈಟ್ ಗೈತಲ್ಲ ಅದಕ್ಕೆ. ನೋಡಿ ಗೈಸ್, ಆಲ್ರೆಡಿ ಬೀಚ್ ಇಟ್ಬಿಟ್ಟವ್ರೆ, ಇದೆಲ್ಲ ತಿಂದಾಕ್ಬಿಡದೆ ಇವಾಗ. ಸೊ ಇವಾಗ ಗೈಸ್ ಎಲ್ರಿಗೂ ಒಟ್ಟಿಗೆ ಮಾಮೂಲಿ ಸೇಮ್ ನೆನ್ನೆ ಥರ ಹೆಂಗೆ ಎಲ್ಲರೂ ಕುತ್ಕೊಂಡಿದ್ರು ಹಂಗೆ ಕುತ್ಕೊಂಡು ಊಟ ಮಾಡ್ತಾರೆ. ಸೊ ಇವಾಗ ಎಲ್ರಿಗೂ ಒಟ್ಟಿಗೆ ಊಟ ಹಾಕೊಡ್ತಾರೆ ಗೈಸ್. ಬನ್ನಿ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ನಮ್ಮವ್ರ ಕೈಲಿ ಕೇಳಿಸ್ತೀನಿ ಗೈಸ್. ಅಂದರೆ ನೆನ್ನೆ ಕೇಳೋಕ್ಕಾಗಿಲ್ಲ, ಯಾಕೆಂತಂದರೆ ಮದುವೆ ಮುಗಿಸ್ಕೊಂಡು ಬಂದಿದ್ವಲ್ಲ. ಸೊ ಎಲ್ಲರೂ ಸ್ಟ್ರೆಸ್ ಆಗಿದ್ರು ಆ್ಯಂಡ್ ಆ ಟೈಮಲ್ಲಿ ಮಾತಾಡ್ಸಿದ್ದಿದ್ರೆ ಪಾಪ ಅವ್ರಿಗೂ ಹೇಳೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ಅನ್ನೋದಕ್ಕಿಂತ ಪಾಪ ಅದನ್ನು ನಾನೇ ಅರ್ಥ ಮಾಡ್ಕೊಂಬಿಟ್ಟೆ. ಮದುವೆ ಫಂಕ್ಷನಲ್ಲೇ ನಿಂತ್ಕೊಳ್ಳೋಕೆ ಆಗ್ತಿರಲಿಲ್ಲ ಅವ್ರಿಗೆ, ಫುಲ್ ಸುಸ್ತಾಗ್ಬಿಟ್ಟಿತ್ತು. ಸೊ ಹಾಗಾಗಿ ನಾನು ಕೇಳಿರಲಿಲ್ಲ ಹೆಂಗೆ ಅನ್ನಿಸ್ತು ವೆಲ್ಕಮಿಂಗ್ ಮಾಡಿದ್ದು, ಅಂದರೆ ಅವ್ರಿಗೆ ಹೆಂಗೆ ಫೀಲ್ ಆಯಿತು ಅಂತ ಕೇಳಿರಲಿಲ್ಲ. ಸೊ ಇವತ್ತು ಊಟ ಮುಗಿಸ್ಕೊಂಡು ಎಲ್ಲರೂ ಸ್ವಲ್ಪ ಹೊರಗಡೆ ಕುತ್ಕೊತೀವಲ್ಲ ಮಾತಾಡೋಕ್ಕೆ ಅಂತ, ಅವಾಗ ನಮ್ಮವ್ರ ಕೈಲಿ ಹೇಳಿಸ್ತೀನಿ ಹೆಂಗೆ ಅನ್ನಿಸ್ತು ಅವ್ರಿಗೆ ಆ ಥರ ಸರ್ಪ್ರೈಸ್ ಕೊಟ್ಟಿದ್ದು ಅಂತ. ಸೊ ಬನ್ನಿ ಇವಾಗ ಸದ್ಯಕ್ಕೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಶಿಸ್ತಾಗಿ ಆಮೇಲೆ ನಮ್ಮವ್ರ ಜೊತೆ ಸಿಗ್ತೀನಿ ನಿಮಗೆ. ಗೈಸ್, ಹೊಟ್ಟೆ ತುಂಬ ಕಜಾಯ, ಪಾಯಸ, ಅನ್ನ, ಸಾಂಬಾರು, ಮಜ್ಜಿಗೆ ತಿನ್ಕೊಂಡು ಇಷ್ಟೊತ್ತು ಆರಾಮಾಗಿ ಕೂತ್ಕೊಂಡು ಇಲ್ಲೇ ಎಲ್ಲ ಮಾತಾಡ್ತಾಯಿದ್ರು. ಸೊ ಇವಾಗ ಎಲ್ಲರೂ ಸ್ವಲ್ಪ ಅಂದರೆ ನಮ್ಮಮ್ಮ, ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಅವ್ರ ಅಕ್ಕ ಅವರೆಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ದೋ.
ಸೊ ಇವಾಗ ಎಲ್ಲರೂ ಹೋಗ್ಬಿಟ್ಟು ಅವ್ರು ಮಲ್ಕೊಂಡ್ರು. ಬಟ್ ಅದಕ್ಕಿಂತ ಮುಂಚೆ ನಾನು ನಿಮ್ಗೇನು ಹೇಳಿದ್ದೆ, ನಾವು ಊಟ ಆದಮೇಲೆ ನಮ್ಮವ್ರ ಕೈಲಿ ಕೇಳ್ಸೋಣ ಹೆಂಗೆ ಅನ್ನಿಸ್ತು ಅವ್ರಿಗೆ, ಮದುವೆ ಹೆಂಗೆ ನಡೀತು ಅಥವಾ ಅವ್ರಿಗೆ ಮಾಡಿದ ವೆಲ್ಕಮ್ ಹೆಂಗಿತ್ತು ಎಲ್ಲ ಕೇಳೋಣ ಅಂತ ನಾನು ಹೇಳಿದ್ದೆ. ಸೊ ಇವಾಗ ಅದಕ್ಕೆ ಅವ್ರ ಕೈಲಿ ಕೇಳ್ಸೋಣ ಅಂತ ಅಂದ್ಬಿಟ್ಟು ಅವ್ರನ್ನ ರಿಕ್ವೆಸ್ಟ್ ಮಾಡಿ ಕರ್ಕೊಂಬಂದಿದ್ದೀನಿ ಅಲ್ವೇನ್ರಿ? ಬರೀ ಸುಳ್ಳು ಗೈಸ್ ನೋಡಿ ಗೈಸ್, ನಿಜ ಹೇಳಿದ್ರೆ ಸುಳ್ಳು ಅಂತ ಹೇಳ್ತಾರೆ. ಏನು ಹೇಳೋಣ ಇವರಿಗೆ? ಯಾಕ್ರಿ ನಾನು ಸತ್ಯ ಹರಿಶ್ಚಂದ್ರನ್ 2ನೇ ತುಂಡು. ಮೊದಲನೇದು ಯಾಕಾಗಿಲ್ಲ? ಮೊದಲನೇದು ಅಂತಂದರೆ ಅವಾಗವಾಗ ಸುಳ್ಳು ಹೇಳ್ತೀವಿ ಅದಕ್ಕೆ. ಸೊ ಇವರೆಲ್ಲರನ್ನ ಕೂರಿಸ್ಕೊಂಡು ಕೂತಿದ್ದೀನಿ ಗೈಸ್. ಯಾಕೆ ಗೊತ್ತಾ, ನಾನೊಬ್ಬನೇ ಇವ್ರನ್ನ ಕ್ವಶನ್ಸ್ ಕೇಳಿದ್ರೆ ಎಷ್ಟು ಅಂತ ಕೇಳೋಕ್ಕಾಗುತ್ತೆ? ಕೆಲವೊಂದು ಕ್ವಶನ್ಸು ನನ್ನ ತಮ್ಮನ ಕಡೆಯಿಂದ, ನನ್ನ ನಾದಿನಿ ಕಡೆಯಿಂದ, ಮತ್ತು ನನ್ನ ತಂಗಿ ಕಡೆಯಿಂದನೂ ಬರಲಿ ಅಂತ ಅದಕ್ಕೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಬನ್ನಿ. ಹಾಂ ಹೇಳ್ರಿ ಮೇಡಮರೇ, ದ ಸೆಲೆಬ್ರಿಟಿ ಆಫ್ ದ ಡೇ, ಹೌ ವಾಸ್ ಇಟ್? ಮ್ಯಾರೇಜ್ ಹೆಂಗಿತ್ತು? ಅದೇನದು ಜಿಪ್ ಸ್ಪೀಚ್ಲೆಸ್. ಏನೋ ಸ್ಪೀಕ್ಸ್ಲೆಸ್. ಸ್ಪೀಚ್ಲೆಸ್. ವಾವ್, ಸ್ಪೀಚ್ಲೆಸ್. ಗೈಸ್ ನೋಡಿ, ಸ್ಪೀಕ್ಸ್ಲೆಸ್ ಏನೋ ಇಂಗ್ಲಿಷ್ ಡಿಕ್ಷನರಿ, ಯಾವುದದು ಡಿಕ್ಷನರಿ, ವಿಚ್ ಇಸ್ ದಟ್ ಬುಕ್? ಆಕ್ಸ್ಫರ್ಡ್ ಇಂಗ್ಲಿಷ್ ಡಿಕ್ಷನರಿಗೆ ಗೈಸ್ ಸ್ಪೀಕ್ಸ್ಲೆಸ್ ಅನ್ನೋ ಒಂದು ವರ್ಡ್ನ ಆ್ಯಡ್ ಮಾಡಿ. ಓಕೆ ಆ್ಯಡ್ ಮಾಡಿದ್ದಾರೆ. ಹಾಂ ಓಕೆ ಆಯ್ತು, ಚಲ ಕಂಟಿನ್ಯೂ. ಹಾಂ, ಹೆಂಗಿತ್ತು ಮದುವೆ, ಹೆಂಗೆ ಅನ್ನಿಸ್ತು? ಹೇಳಿ ಅಲ್ಲ. ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಇರ್ತಾರೆ ಪಾಪ, ಅವ್ರಿಗೂ ಹೆಂಗಿತ್ತು ನಮ್ಮ ವರುಣ್ ಅವ್ರ ಮದುವೆ, ಅವ್ರ ವೈಫ್ದು ಹೆಂಗಿತ್ತು, ಹೆಂಗೆ ಅನ್ನಿಸ್ತು ಅವ್ರಿಗೆ ಅಂತ ಏನೋ ಅವ್ರಿಗೆ ಕ್ಯೂರಿಯಾಸಿಟಿ ಇರುತ್ತಲ್ವಾ? ಸೊ ಹಂಗಾಗಿ ಕೇಳ್ತಾ ಇರೋದು. ಹೇಳಿ, ಹೆಂಗೆ ಅನ್ನಿಸ್ತು ನಿಮಗೆ? ಮಿಕ್ಸ್ಡ್ ಫೀಲಿಂಗ್. ಎಮೋಷನಲ್. ಬರೀ ಹತ್ತಿದ್ದೇ ಜಾಸ್ತಿ ಆಯಿತು ಅಂತೀರಾ ಬರುವಾಗ? ರಾಜು ಬೇಬಿ ಯಾಕೆ ಎದ್ಬಿಟ್ಟೆ? ಓಕೆ ಹಾಂ ಹೇಳಿ, ಹೆಂಗೆ ಅನ್ನಿಸ್ತು? ಎಲ್ಲ ಹುಡುಗರಿಗೂ ಏನು ಫೀಲಿಂಗ್ಸ್ ಆಗುತ್ತೋ ಸೇಮ್. ಏನು ಕಲ್ತೀರಾ ನೀವು ಹಂಗೆ ಅಂದರೆ ಎಲ್ಲಾರನ್ನೂ ಬಾಯ್ ಹೇಳಿ ಬರುವಾಗ? ಹಾಂ ಹೇಳಿ. 23-24 ವರ್ಷ ಅದೇ ಮನೇಲಿದ್ದು ಮತ್ತೆ ಬೇರೆ ಮನೆಗೆ ಹೋಗ್ತೀನಿ. ಸೊ ಡೋಂಟ್ ಟೆಲ್ ಯುವರ್ ಏಜ್ ಬೈ ಇಂಡೈರೆಕ್ಟ್ಲಿ. ನಾನು ಓಕೆ ಯೂಶಲಿ ಎಲ್ರಿಗೂ ಆ ಏಜಿಗೆ ಮದ್ವೆ ಮಾಡಿಸ್ತಾರೆ ಹೆಣ್ಮಕ್ಳಿಗೆ, ಹಂಗೆ ಹೇಳಿದ್ದು. ಓಕೆ, ಯೂಶಲಿ 24-25 ಮದುವೆ ಮಾಡಿಸ್ತಾರೆ. ಅಷ್ಟು ವರ್ಷದಿಂದ ಒಂದ್ ಮನೇಲಿ ಇರ್ತೀವಿ, ಆ ಕಂಫರ್ಟ್ ಝೋನೇ ಬೇರೆ ಇರುತ್ತೆ. ಅಲ್ಲಿರೋರ್ನೆಲ್ಲಾನು ಬಿಟ್ಟು ಮತ್ತೆ ಬೇರೆ ಮನೆಗೆ ಹೋಗ್ತೀವಿ, ಅಲ್ಲಿರೋರು ನಮ್ಮನ್ನ ಹೆಂಗ್ ಟ್ರೀಟ್ ಮಾಡ್ತಾರೆ, ಅಥವಾ ನಾವ್ ಆ ಮನೆಗೆ ಅಡ್ಜಸ್ಟ್ ಆಗ್ತೀವ ಅಥವಾ ಅವ್ರು ನಮಗೆ ಅಡ್ಜಸ್ಟ್ ಆಗ್ತಾರ, ಹೆಂಗ್ ನೋಡ್ಕೋತಾರೆ ಏನು. ಬಿಕಾಸ್ ಹೆಣ್ಮಕ್ಳಿಗೆ ಅಪ್ಪ ಅಮ್ಮದು ಮೇನ್ ಇರುತ್ತೆ, ಮೇನ್ ಸಿಕ್ಕಿರುತ್ತೆ. ನಾವು ಹೆಂಗಿದ್ರು ಸರಿ, ಹೆಂಗಿಲ್ದೇ ಇದ್ರು ಸರಿ, ಅವ್ರು ಹೆಂಗ್ ನೋಡ್ಕೋಬೇಕೋ ಹಂಗೆ ನೋಡ್ಕೋತಾರೆ. ಬಟ್ ನಾವು ಆ ಮನೆ ಬಿಟ್ಟು ಬೇರೆ ಮನೆಗೆ ಹೋಗ್ಬೇಕಾದ್ರೆ ಹಂಗೆ ಇರಲ್ಲ ಅಲ್ಲ, ಅದು ಭಯ ಇರುತ್ತೆ. ಜನಗಳು ಯಾರು ಗೊತ್ತಿರೋದಿರಲ್ಲ. ಸೊ ಭಯ ಇರುತ್ತೆ ಅಂತ ಅಂದ್ಬಿಟ್ಟು ಹತ್ಬಿಟ್ಟು ಬಂದ್ಬಿಡ್ತೀರಾ? ಬಿಟ್ಟು ಬರ್ಬೇಕಲ್ಲ ಅನ್ನೋ ದುಃಖ. ಓಕೆ ಹಂಗೆ. ನೈಸ್. ಅಂದ್ರು ಗೈಸ್ ಸಿಕ್ಕಾಪಟ್ಟೆ ಹತ್ರ ನಮ್ಮೂರಂತೂ ಕಣ್ಣು ಹೆಂಗಾಗಿತ್ತು ಅಂತಂದ್ರೆ, ಟಾಪ್ ಲೇಯರ್ ಏನಿದೆಯಲ್ಲ ಗೈಸ್, ಇದು ಫುಲ್ ಊದ್ಕೊಂಡ್ಬಿಟ್ಟಿತ್ತು ಅವರಿಗೆ ಲಿಟ್ರಲಿ. ನೀವು ಒಬ್ಬರೇ ಅಂತ ಹೇಳ್ತಾ ಇಲ್ಲ ಕಣ್ರಿ, ನಾನು ಮದುವೆ ಆಗಿರೋದು ಒಬ್ಬರನ್ನೇ. ಸೊ ಹಂಗಾಗಿ ನಿಮ್ಮ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಮದುವೆ ಆಗಿರೋದೊಬ್ಬರೇ, ನಾನು ನಿಮ್ಮ ಬಗ್ಗೆನೇ ಹೇಳ್ತಾ ಇರೋದು. ನೀವು ಯಾಕತ್ರಿ ಹೇಳಿ ಫಸ್ಟ್. ನಾನಿಲ್ಲತ್ತೆ. ಯಾಕೆ ರಾಜು ಬೇಬಿ ಲಾಕ್ ಮಾಡಿದೆ ನೀನು? ಹಿಂಗೇನ ರಾತ್ರಿ ಮಾಡ್ಕೊಂಬಿಟ್ರೆ ಏನು ಮಾಡ್ತೀಯೇ? ಗೈಸ್ ನಮ್ಮ ರಾಜು ಬೇಬಿ ಏನು ಮಾಡೋದು ಗೊತ್ತಾ, ಡೋರ್ ಓಪನ್ ಮಾಡ್ಕೊಂಡು ಬಂತು, ಬಟ್ ಲಾಕ್ ಮಾಡ್ಕೊಂಡ್ಬಿಟ್ಟೈತೆ, ಅದರಲ್ಲಿ ಫಿಂಗರ್ ಪ್ರಿಂಟ್ ಇರೋದು. ಸೊ ಹಂಗಾಗಿ ಓಪನ್ ಮಾಡೋಕ್ಕಾಗದೆ ಪಾಪ. ಹಿಂಗೆ ರಾತ್ರಿ ಏನಾದ್ರು ಬಂದು ತಗ್ಲಾಕೊಂಬಿಟ್ರೆ ಏನು ಮಾಡ್ತೀಯ ಆಮೇಲೆ? ಆಯ್ತು ಮಲ್ಕೊ. ಅಯ್ಯೋ ಪಾಪ. ಹೇಳಿ ಚಲ. ಹೇಳ್ರಿ. ಹೇಳಾಯ್ತು. ಓಕೆ. ಆ್ಯಂಡ್ ವೆಲ್ಕಮಿಂಗ್ ಹೆಂಗಿತ್ತು? ಎಕ್ಸ್ಪೆಕ್ಟ್ ಮಾಡಿದ್ರಾ ಹೀಗಿರುತ್ತೆ ಅಂತ? ಇಲ್ಲ. ಹೆಂಗೆ ಅನ್ನಿಸ್ತು? ಆಸೆ ಇತ್ತು. ಏನಂತ? ನಿಮ್ಗೆ ಹೆಂಗಿತ್ತು? ಲೈಕ್ ನಿಮ್ಗೆ ಲೈಕ್ ಡ್ರೀಮ್ ವೆಲ್ಕಮ್ ಅಲ್ಲಿ ರೀಲ್ಸ್ ಗಳೆಲ್ಲ ಬರ್ತಿತ್ತು ಗೊತ್ತಾ, ವೆಲ್ಕಮಿಂಗ್ ಹೋಮ್ ಹೆಂಗಿತ್ತು? ನಿಮ್ಗೆ ಹೆಂಗ ಆಗ್ಬೇಕಿತ್ತು ಅಂತಿತ್ತು? ಸೇಮ್ ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಗಳೆಲ್ಲ ನೋಡ್ತಾ ಇರ್ಬೇಕಾದ್ರೆ ಫುಲ್ ಎಂಟರ್ ಆಗಿದ ತಕ್ಷಣ ಪಟಾಕಿ, ಫ್ಲವರ್ ಇಂದ ವೆಲ್ಕಮ್ ಇದು ಡೆಕೋರೇಷನ್ ಅದೆಲ್ಲ ಮಾಡ್ತಾರಲ್ಲ, ನಾವು ಹೋಗೋ ಮನೆಗೂ ಹಿಂಗೆಲ್ಲ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಅನ್ಕೊಂಡಿದ್ದೆ. ಓಕೆ, ಬಟ್ ಬರುತ್ತೆ ಅನ್ನೋದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಓಕೆ, ಖುಷಿ ಆಯ್ತು. ನನ್ ಕಾರಲ್ಲಿ ಬರ್ಬೇಕಾದ್ರೆ ನಿಮ್ ಫ್ರೆಂಡ್ ಕಾಲ್ ಮಾಡಿದಾಗ ನನ್ನ ಮಗ ಸ್ಪಾಯ್ಲರ್ ನನ್ನ ಮಗ. ಗೈಸ್ ನನ್ನ ಫ್ರೆಂಡ್ ಏನ್ ಮಾಡ್ದ ಗೊತ್ತಾ,
ನನ್ನ ಫೋನ್ ಆ್ಯಕ್ಚುಲಿ ನನ್ನ ತಮ್ಮನ ಕೈಲಿ ಕೊಟ್ಬಿಟ್ಟಿದ್ದೆ, ಪಾಪ ಅವನೇ ಎಲ್ಲ ವೀಡಿಯೋ ಎಲ್ಲ ಮಾಡ್ತಿದ್ದೆ, ಸೊ ಅವ್ನ ಕೈಲಿ ಕೊಟ್ಬಿಟ್ಟಿದ್ದೆ. ನನ್ನ ಫ್ರೆಂಡ್ ಏನು ಮಾಡಿದ್ದಾನೆ, ನಮ್ಮ ಮಾವನ ನಂಬರ್ ಅದು ಹಿಂಗೆ ತಗೊಂಡ ಅಂತ ಗೊತ್ತಿಲ್ಲ, ನಮ್ಮ ಮಾವನ ಜೊತೆ ಕಾರಲ್ಲಿ ಬರ್ತಾ ಇದ್ದೆ ನಾವು, ನಿನ್ನ ಹತ್ರನೇ ತಗೊಂಡ, ನೀನೇನು ಕೊಡಕ್ ಹೋದೆ? ಮಾಡ್ತಿದ್ದೆ, ಎಲ್ಲಿದ್ದೀರಾ ಅಂದ್ರು, ಬರ್ತಾ ಇದೀನಿ ಅಂದೆ. ಅವ್ನ್ ನೀನ್ ಅನ್ಕ ಮಾತಾಡ್ತಿದ್ದ ಕನ್ನಡ ತಾನೆ, ನೀನಂತ ಮಾತಾಡ್ತಿದ್, ನನಗೆ ಏನ್ ಮಾತಾಡ್ತಾ ಇದೀನಿ ಅಂತ ಗೊತ್ತಾಯ್ತಲ್ಲ, ನಂಬರ್ ಕೇಳಿದ ತಕ್ಷಣ ಕೊಟ್ಬಿಟ್ಟೆ. ಅರುಣಣ್ಣ ಇಲ್ಲಿ ಇಲ್ಲ ಅಣ್ಣ, ಬರ್ತಾ ಇದೀನಿ ಇನ್ನೇನೋ ಬಂದು, ಇನ್ನು ಸುಮಾರು ದೂರ ಇದೀವಿ, ಇನ್ನೇನೋ ಬಂದೆ, ಇನ್ನೊಂದು 10 ನಿಮಿಷ ಬರ್ತೀವಿ ಅಂದೆ. ಅವಾಗ ಫೋನ್ ಇಸ್ಕೊಂಡು ಫೋನ್ ಕೇಳಿದ್ರು ನಂಬರ್ನ, ಮೊದ್ಲು ನಿಂದು ಅದಕ್ಕೆ ಕೊಟ್ಟಿದ್ದು ಪೂಜಕ್ಕಂದು, ಅಲ್ಲಿಂದ ಮಾವಂದು ಕಲೆಕ್ಟ್ ಮಾಡ್ಕೊಂಡು ಪೂಜಕ್ಕಂದು ಅಲ್ಲೇ ಇತ್ತು, ಜೀವನ ಹತ್ರ ಇತ್ತು ಪೂಜಕ್ಕಂದು, ಅದಕ್ಕೆ ಆಮೇಲೆ ಮಾವನ್ ಕೊಟ್ಟಿದ್ದು. ಹಂಗೆ ಗೈಸ್, ಲಿಟ್ರಲಿ ಶಿ ಹ್ಯಾಡ್ 0 ಇಂಟ್ ಆಯ್ತಾ, ಏನಂದ್ರೆ ಏನು ಇಂಟ್ ಇರಬಾರ್ದು ಅಂತ ಅಂದ್ಬಿಟ್ಟು, ಏನಂದ್ರೆ ಏನು ಗೊತ್ತಾಗ್ಬಾರ್ದು ಅಂದ್ಬಿಟ್ಟು ಅಷ್ಟು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿದ್ದೆ. ಈ ನನ್ನ ಮಗ ಏನ್ ಮಾಡೋಣ ಅಂದ್ರೆ, ನಮ್ಮ ಮಾವನ್ ಕಾಲ್ ಮಾಡ್ಬಿಟ್ಟು, ಎಲ್ಲಿ ಬರ್ತಿದ್ದೀರಾ ಅಂಕಲ್ ಅಂತಂದ. ಕಾಲ್ ಮಾಡಿ ತಪ್ಪಲ್ಲ, ಕಾರಲ್ಲಿ ಕಾರಲ್ಲಿ ಇದು ಬ್ಲೂಟೂತ್ ಕನೆಕ್ಟ್. ನಮ್ಮ ಅದಕ್ಕೆ ಕೈಲಿ ಮಾವ ಫೋನ್ ಕೊಟ್ಟಿದ್ರ, ಸಾಂಗ್ ಹಾಕು ಅಂತ ಕೊಟ್ಟಿದ್ರು. ಸೊ ಅವ್ರು ಸಾಂಗ್ ಹಾಕಕ್ಕೆ ಅಂತ ಹಾಕಿದ್ರು, ಅದು ಹಂಗೆ ಇತ್ತು. ಇವ್ನು ಸಡನ್ ಆಗಿ ಕಾಲ್ ಮಾಡಿದ, ಕಾಲ್ ಪಿಕ್ ಮಾಡಿದ ತಕ್ಷಣ ಮಾತಾಡ್ದ, ಎಲ್ಲಿ ಬರ್ತಾ ಇದ್ದೀರಾ ಅಂತಂದ. ನಾವು ಹಿಂಗೆ ಇಲ್ಲಿ ಬರ್ತಾ ಇದೀವಿ ಅಂತಂದು, ಅದು ಕಾರ್ಪೆಟ್ ಬಂದಿದೆ, ಎಲ್ಲಿ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ಕೊಂಡು ಎತ್ಬಿಟ್ಟ ಟಾಪಿಕ್. ನಾನು ಅವ್ನ್ ಕಾರ್ಪೆಟ್ ಅಂತ ಹೆಸರು ಎತ್ತಿದ ತಕ್ಷಣ ಕಟ್ ಮಾಡೋ ಕಾಲು, ನೀನ್ ಕಟ್ ಮಾಡೋ ಕಾಲು ಅಂತಂದೆ. ಆವಾಗ ಇವ್ರಿಗೆ ಡೌಟ್ ಬಂದ್ಬಿಡ್ತು. ಅವಾಗ್ಲೇ ತಾನೇ ನಿಮ್ಗೆ ಡೌಟ್ ಬಂದಿದ್ದು. ಆಮೇಲೆ ಹೇಳ್ರಿ, ವೆಲ್ಕಮಿಂಗ್ ಮಾಡಿದ್ ಹೆಂಗಿತ್ತು ಹೇಳಿ. ಓಕೆ, ಅದು ನೀವ್ ಹೇಳ್ತಿರೋದು ಇನ್ಸ್ಟಾಗ್ರಾಮ್ ಅಲ್ಲಿ ಹಿಂಗ್ ಇರ್ಬೇಕಿತ್ತು ಅಂತ ಅನ್ಕೊಂಡಿದ್ರಿ, ಬಟ್ ಅದಕ್ಕಿಂತ ಏನ್ ಅಡಿಷನಲ್ ಆಗಿತ್ತು ಅಥವಾ ಏನ್ ಕಮ್ಮಿ ಆಗಿತ್ತು ನಾನ್ ಮಾಡಿದ ರೀತಿಲಿ? ಅದೆಲ್ಲ ಏನಿಲ್ಲ, ಇಷ್ಟ ಆಯ್ತು, ಖುಷಿ ಆಯ್ತು. ಬಂದಿದ ತಕ್ಷಣ ರೆಡ್ ಕಾರ್ಪೆಟ್ ಮೇಲೆ ಇಳಿಸಿದ್ದು, ಅದನ್ನ ಶೂಟ್ ಮಾಡಕ್ ನಮ್ಮ ಅಣ್ಣ ಬಂದಿದ್ದು ಇನ್ನೂ ಖುಷಿ. ಗೈಸ್, ಅದಂತೂ ಇನ್ನ ಒಂದ್ ಸ್ಟೋರಿ ಅನ್ಕೊಳ್ಳಿ. ಇವ್ರ ಅಣ್ಣ ಪಾಪ ಮದ್ವೆ ಆಗಿದ ತಕ್ಷಣ ಅಲ್ಲಿಂದ ಹಂಗೆ ಹೊರಡ್ತೀನಿ ಅಂತ, ನಾನು ಭಯ ನೀನು ಬರಲೇಬೇಕು, ಟೆನಿಕಾಸ್ಟ್ ನೀನು ಬರಲಿಲ್ಲ ಅಂತಂದರೆ ಇದು ಸಕ್ಸಸ್ಸೇ ಆಗೋಕ್ಕಾಗಲ್ಲ, ನೀನು ಬರಲೇಬೇಕು ಅಂತ ಅವ್ರನ್ನ ಕನ್ವಿನ್ಸ್ ಮಾಡಿದೆ. ಇವ್ರು ಹಂಗೂ ಊಟ ಮಾಡೋ ಟೈಮಲ್ಲಿ ಅವ್ರ ಅಣ್ಣನ ಜೊತೆ ಮಾತಾಡ್ತಿದ್ದು ನೋಡ್ಬಿಟ್ಟು, ಏನು ಮಾತಾಡ್ತಿರೋದು ಅಂತ ಕೇಳ್ತಿದ್ದಿರ್ತಾರೆ. ನೀವು ಏನ್ ಗೊತ್ತಾ ಕೇಳಿದ್ದು, ಅವ್ರೇನೋ ನಮ್ಮ ಅಣ್ಣ ಏನೋ ಕೇಳ್ದ, ನೀವೇನಂದ್ರೆ ಆಗಲ್ಲ ಭಯ ಅಂತ ಅನ್ಕೊಂಡ್ ಮುಂದಕ್ಕೆ ಬಂದ್ಬಿಟ್ರಿ, ಮುಖ ಹಿಂಗ್ ಮಾಡ್ಕೊಂಡು, ಇವ್ರೇನ್ ಮಾತಾಡ್ತಾರಪ್ಪ ಇವಾಗ ಅಂತ ಅನ್ಕೊಂಡು ಅಸಲಿ ಕೇಳ್ದೆ ನಾನು, ಏನ್ ಮಾತಾಡ್ತಿದ್ರಿ ನಾನು ಅದಕ್ಕೆ ನಮ್ದು ಬಾಮ ಇದೊಂದು 1000 ಇರುತ್ತೆ, ನಿಮ್ಗೇನಕ್ಕೆ ನಮ್ಗೆ ಹೇಳಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಹಂಗೆ ಹಿಂಗೆ ಅಂದ್ಬಿಟ್ಟು ತಳ್ಳಾಕ್ತಾವ. ಆಮೇಲೆ ಪಾಪ ಅವ್ರನ್ನ ಕನ್ವಿನ್ಸ್ ಮಾಡಿ ಬನ್ನಿ ಅಂತಂದೆ. ಇಲ್ಲಿ ಬಂದು ಗೈಸ್, ಅಲ್ಲಿ ಕಾರ್ ರೆಡ್ ಕಾರ್ಪೆಟ್ ನೋಡಿದ್ರಲ್ಲ, ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ನೋಡಿರ್ತೀರಿ ಲೈಕ್ ಹೆಂಗಿತ್ತು ಡೆಕೋರೇಷನ್ ಅಂತ. ಸೊ ಅವ್ರ ಇಲ್ಲಿ ಕಾರ್ ಇಳಿಸಿ ಇಲ್ಲಿಂದ ಹಿಂಗೆ ನೋಡ್ತಾವ್ರೆ, ಇಲ್ಲಿ ನಿಲ್ತಿದ್ರು ಅವ್ರ ಅಣ್ಣ, ಇಲ್ಲಿ ಚಪ್ರದ ಪಕ್ಕದಲ್ಲಿ ನಿಂತಿದ್ರು. ನೋಡ್ಬಿಟ್ಟು ನಮ್ಮ ಅಣ್ಣ ಬಂದವನೇ ಅಂತೆ. ಹೆಂಗಿತ್ತು ರಿಯಾಕ್ಷನ್ ನಿಮ್ದು? ನಮ್ಮ ಅಣ್ಣ ಬಂದವನೇ ಅಂತಂದ್ರು ಪಾಪ, ಅದು ಒಂದು ಖುಷಿ ಆಯ್ತು. ಹೇಳಿ ನೀವು, ಸಾರಿ ನಾನು ಮಧ್ಯದಲ್ಲಿ ಇಂಟರಪ್ಟ್ ಮಾಡಿದೆ. ಚೆನ್ನಾಗಿತ್ತು. ಅದೇ ಹೇಳಿ, ನೀವು ಅನ್ಕೊಂಡಿದ್ದಕ್ಕೂ ಕಮ್ಮಿ ಏನಿತ್ತು, ಎಕ್ಸ್ಟ್ರಾ ಏನಿತ್ತು, ಅಥವಾ ಅನ್ಕೊಂಡಂಗೆ ಇತ್ತಾ? ಅದು ಈ ತರ ವಿಚಾರದಲ್ಲಿ ಎಕ್ಸ್ಪೆಕ್ಟೇಷನ್ಸ್ ನಾವು ಹೆಂಗ್ ಇಟ್ಕೊಂಡಿರ್ತೀವಿ ಅನ್ನೋದು ಮುಖ್ಯ ಆಗಲ್ಲ, ಆ ರೀತಿ ಮಾಡಿದಾಗ ಎಷ್ಟು ಪ್ರೀತಿ ತೋರಿಸ್ತಾರೆ ಅನ್ನೋದು ಮುಖ್ಯ. ಓಕೆ, ಬಟ್ ಅಂದ್ರೂ ಅದೊಂದು ಇರುತ್ತಲ್ವಾ, ನಾನು ಅನ್ಕೊಂಡಿದ್ದೆ ಹಿಂಗಾಯ್ತು, ಹಂಗೆ ಆಯ್ತಾ? ಓಕೆ. ಆ್ಯಂಡ್ ಅದು ಗೈಸ್, ರೆಡ್ ಕಾರ್ಪೆಟು ಸಿಕ್ಕಿರ್ಲಿಲ್ಲ ಫಸ್ಟು. ನಾನು ನಮ್ಮಮ್ಮಂಗೆ ಹೇಳಿದೆ, ಅಮ್ಮ ರೆಡ್ ಕಾರ್ಪೆಟ್ ಇದ್ರೆ ತರ್ಸಮ್ಮ ಅಂತ. ನಮ್ಮಮ್ಮ ಶಾಮಿ ಅಂದವರು ಫೋನ್ ಮಾಡವ್ರೆ, ಅಣ್ಣ ರೆಡ್ ಕಾರ್ಪೆಟ್ ಇದ್ರೆ ಬೇಕು ಅಂತ. ಅವ್ರು ಅಂದರೆ ನಮಗೆ ಗೊತ್ತಿರೋರನ್ನೇ ಅವ್ರಿಗೆ ಹೇಳಿದ್ದು. ಅವಣ್ಣ ಅಕ್ಕ ರೆಡ್ ಕಾರ್ಪೆಟ್ ಇಲ್ಲ ಕಣಕ್ಕ, ಖಾಲಿ ಆಗಿಬಿಡೈತೆ, ಆರ್ಡ್ರ್ ತೊಗೊಂಡು ಹೋಗ್ಬಿಟ್ಟವ್ರೆ ಹಂಗೆ ಅಂತ ಅಂದ್ರಂತೆ. ನನಗೆ ಅವೆಲ್ಲ ಗೊತ್ತಿಲ್ಲ, ನನಗೆ ರೆಡ್ ಕಾರ್ಪೆಟ್ ಬೇಕು ಅಂತಂದರೆ ಬೇಕೇ ಬೇಕು ಅಂತ ನಮ್ಮಮ್ಮ ಹಠ ಮಾಡಿ ಮತ್ತೆ ಅವ್ರು 20 ಕಿಲೋಮೀಟ್ರ್ ಹೋಗಿ ಅಲ್ಲಿಂದ ತೊಗೊಂಬಂದು ಹಾಕಿದ್ದಾರೆ. ಆ ಟೈಮಲ್ಲಿ ನನ್ನ ಮಗ ಕಾಲ್ ಮಾಡ್ಬಿಟ್ಟು ನಮ್ಮ ಮಾವಂಗೆ ಹಂಗೆ ಅಂದ್ಬಿಟ್ಟ, ನಾನು ಕಟ್ ಮಾಡೋ ಕಾಲು ಅಂತ ಇದ್ದೀನಿ. ಅವಾಗ ಕಲ್ಟ್ರಿಗೆ ಎಂಟು ಸಿಕ್ಬಿಟ್ಟೈತೆ. ಆಮೇಲೆ ಬಂದಿದ್ದೆ. ಬಟ್ ಅಂದ್ರೆ ಅಲ್ಲಿ ನಾನು ಒಂದು ಮಿಸ್ಟೇಕ್ ಏನು ಮಾಡಿದೆ ಹೇಳಿ, ರೆಡ್ ಕಾರ್ಪೆಟ್ ಮೇಲೆ ಬರುವಾಗ ಟರ್ನ್ ಮಾಡಬೇಕಾದ್ರೆ ಉಲ್ಟಾ ಇವ್ರದ್ದು 12, ಬಟ್ ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಮಾಡಿಸ್ದೆ. ನಾನು 12 ಮಾಡಿಸ್ತಾ ಇದ್ನ. ಆ ಟೈಮಲ್ಲಿ ಏನಾಯಿತು ಅಂತಂದರೆ, ನಾನು ಲೆಫ್ಟ್ ಸೈಡಿಂದ ತಿರುಗಿಸ್ಬಿಟ್ಟೆ, ಅವರಿಗೆ ರೈಟ್ ಸೈಡಿಂದ ತಿರುಗಿಸ್ಬೇಕಿತ್ತು. ಅದೊಂದು ಮಿಸ್ಟೇಕ್ ಮಾಡಿಬಿಟ್ಟೆ. ಬಟ್ ಆಮೇಲೆ 1-2 ಶಾರ್ಟ್ ಸಿಕ್ತು, ಮೋಸ್ಟ್ಲಿ ಅದನ್ನೇ ಎಡಿಟ್ ಮಾಡಿ ಹಾಕಿರ್ತಾರೆ ಅಂತ ಅನ್ಸುತ್ತೆ. ಆಮೇಲೆ ಒಳಗಡೆ ಬಂದ್ರಿ. ಫ್ಲವರ್ ಡೆಕೋರೇಷನ್ ಅಂತೂ ಇದ್ದಿದ್ದು ಸರ್ಪ್ರೈಸ್ ಅಲ್ಲ ನಿಮಗೆ? ಬಟ್ ಅದು ಫ್ಲವರ್ ಡೆಕೋರೇಷನ್ ಅಲ್ಲಿ ವೆಲ್ಕಮ್ ಬರೀರಿ ಅಂತಂದ್ರೆ ಅವ್ರು ರಂಗೋಲಿಲಿ ಹೊಸ್ಲು ಮೇಲೆ ಬರ್ದವ್ರೆ. ಏನ್ ಹೊಸ್ಲು ಒಳ್ಳೆ ಹಣೆ ತರ ಇಷ್ಟಪ್ಪ ಇದ್ದಿದ್ದಕ್ಕೂ ಅದಕ್ಕೂ ಕ್ರೇಜಿ. ಅವಳು ಯಾರೋ ಮಲ್ಕೊಂತವಳೆ, ಕಳ್ಸೋಳ ಮಳಿಕೆ, ಹೋಗಿ ಮಲ್ಕೋಗು, ನಿದ್ದೆ ಬಂದ್ರೆ ಹೋಗವಾ, ಹೋಗು, ಆಯ್ತು ಮಲ್ಕೋಗಿ, ನಿದ್ದೆ ಬರ್ತಿದ್ರು, ಹೋಗಿ ಮಲ್ಕೋಗಿ. ಹೇಳಿ ಆಯ್ತು ಹೇಳಿ. ಫ್ಲವರ್ ಡೆಕೋರೇಷನ್ ಚೆನ್ನಾಗಿತ್ತು ಎಲ್ಲ. ಇದಕ್ಕೆಲ್ಲ ಗೈಸ್ ಮೇನ್ ರೀಸನ್ ನನ್ನ ಶೋಭಾ ಫ್ಯಾಮಿಲಿ
ಮೇನು, ಪ್ರೀ, ದರ್ಶನ್, ಗಗನ, ಕೀರ್ತಿ ಆ್ಯಂಡ್ ಕಿರಣ್ ಇಬ್ರದ್ದು ಎಷ್ಟು ಚೆನ್ನಾಗಿದಲ್ಲ ನೇಮು. ಸೊ ಇವರೆಲ್ಲ ವಿಜುವಲ್ ಇವರೆಲ್ಲ ಬಂದ್ಬಿಟ್ಟು ಪಾಪ ನಾನು ಅವ್ರನ್ನ ಲೈಕ್ ಮದುವೆ ಅಂದರೆ ನಮ್ಮದು ತಾಳಿ ಕಟ್ ಆಗಿದ ತಕ್ಷಣ ಅವ್ರನ್ನ ವಾಪಸ್ ಕಳಿಸ್ಬಿಟ್ಟೆ. ನಾನು ಬೇಗ ಮನೆಗೆ ಹೋಗ್ಬಿಟ್ಟು ಇಲ್ಲಿ ಐತೆ ಫ್ಲವರ್ ಹಿಂಗೆಲ್ಲ ಎತ್ಕೊಂಡು ಹಿಂಗೆ ಡೆಕೋರೇಷನ್ ಮಾಡಿಬಿಡಿ ಅಂತ ಹೇಳಿದೆ. ಪಾಪ ಹಂಗೆ ನೀಟಾಗಿ ಚೆನ್ನಾಗಿ ಮಾಡಿಕೊಟ್ರು. ಸೊ ಅದಷ್ಟು ಈವೆಂಟ್ ಅಥವಾ ಅದಷ್ಟು ವೆಲ್ಕಮಿಂಗ್ ಥಿಂಗ್ ಏನಿತ್ತು ಅದಷ್ಟು ನೀಟಾಗಿ ಅಷ್ಟು ಚೆನ್ನಾಗಿ ಬರಬೇಕು ಅಂತಂದರೆ ಅವರೇ ಕಾರಣ ಆಗಿದ್ದು. ಸೊ ಹಾರ್ಟ್ಫುಲ್ ಥ್ಯಾಂಕ್ಸ್ ಫಾರ್ ಯು ಗೈಸ್. ನೀವು ಹೇಳ್ಬಿಡಿ. ಥ್ಯಾಂಕ್ ಯು ಸೊ ಮಚ್. ಇಂಡಿವಿಜುವಲ್ ಆಗಿ ಹೇಳಿದ್ರಿ, ಬಟ್ ದಟ್ಸ್ ಓಕೆ. ಅಷ್ಟು ದೂರ ಬಂದು ಮದ್ವೆ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ವೆಲ್ಕಮ್ ಮಾಡಕ್ಕೆ ಡೆಕೋರೇಷನ್ ಎಲ್ಲ ಮಾಡಿ ಅವ್ರು ನನ್ನ ಫ್ರೆಂಡ್ಸು ಪಾಪ ಮಾಡ್ತಾರೆ ಬಿಡಿ, ಅದ್ರದ್ದೆಲ್ಲ ಏನು ಸಮಸ್ಯೆ ಇಲ್ಲ. ಡೆಕೋರೇಷನ್ ಹೆಂಗೆ ಮಾಡಿದ್ರು? ಕ್ರೇಜಿ ಆಗಿತ್ತಲ್ಲ, ಸಕ್ಕಲ ಮಾಡಿದ್ರು. ಆ್ಯಂಡ್ ಗೈಸ್ ನನಗೆ ಒಂದೇ ಇದ್ದಿತ್ತು ತಲೆಯಲ್ಲಿ, ನನ್ನ ಹೆಂಡ್ತಿನ ನಾನು ಹಿಂಗೆ ವೆಲ್ಕಮ್ ಮಾಡಬೇಕು ಅಂತಿತ್ತು. ನಾನು ಹಂಗೆ ವೆಲ್ಕಮ್ ಮಾಡಿದೆ. ನನಗೆ ಅದು ಖುಷಿ ಇದೆ. ಜೊತೆಗೆ ಅವ್ರ ಅಣ್ಣನ ಕನ್ವಿನ್ಸ್ ಮಾಡಿ ಕರ್ಸಿದ್ದಂತೂ ಇವ್ರಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟೈತೆ ಬಿಡಿ, ಅದ್ದರ ಪ್ರಶ್ನೆ. ಅವ್ರ ಅಣ್ಣನ ನಾನು ಕಳ್ಸೋಕ್ಕೆ ಇಷ್ಟ ಇಲ್ಲ, ಬಟ್ ಅಂದ್ರೆ ನನಗೆ ಒಂದು ಬೇಜಾರಾಗಿದ್ದು ಅವ್ರ ಅಣ್ಣನ ಕಳ್ಸುವಾಗ ಇವರಿಬ್ಬರು ಹತ್ಬಿಟ್ರಪ್ಪ. ನಮ್ಗೆ ಎಳೋದು ಪಳೋದು ನೋಡೋಕ್ಕಾಗಲ್ಲ, ಬಟ್ ಸ್ಟಿಲ್ ದೇ ಕ್ರೈಡ್. ಈವನ್ ಐ ಕ್ರೈಡ್. ಯಾವಾಗ? ಮದುವೆ ಟೈಮಲ್ಲಿ. ಯಪ್ಪ ಗೈಸ್ ನಾನಂತೂ ಹೆಂಗೆ ಗೊತ್ತಿದ್ದೀನಿ ಗೊತ್ತಾ, ಒಳ್ಳೆ ಮಕ್ಕಳು ಥರ ಬಿಕ್ಲಿಸ್ಕೊಂಡೆಲ್ಲ ಹತ್ಬಿಟ್ಟಿದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಕೇಳ್ತಾವ್ರು ಏನಕ್ಕತ್ತೆ ಅಂತ. ಅದು ಒಂದು ಎಮೋಷನ್ ಅಲ್ಲ ಗೈಸ್. ಇವಾಗ ಇವ್ರು ಹೆಂಗೆ ಎಮೋಷನ್ ಅಂತ ಹೇಳ್ತಾರೆ, ನಮ್ಮದು ಹಂಗೆ ಒಂದು ಎಮೋಷನ್. ಒಂದು ಪ್ರಾಣಿ ಜೀವ ಕೊಡ್ತಾ ಇದೀವಿ ಅಂತ, ಸಾರಿ ಜೀವನ ಕೊಡ್ತಾ ಇದೀವಿ ಅಂತ, ಜೀವನ ಕೊಡ್ತಾ ಇದೀವಿ ಅಂತ, ಒಂದು ಪ್ರಾಣಿ ಜೀವನ ಕೊಡ್ತಾ ಇದೀವಿ ಅಂತ ಖುಷಿ. ಪ್ರಾಣಿ ಸಾಕಾಣಿಕೆ ನಂಗೆ ಭಾರಿ ಇಷ್ಟ. ಅದಕ್ಕೆ ಗೈಸ್ ಇವ್ರಿಗೆ ಯಾವ ಪ್ರಾಣಿನ ಹೋಲಿಸ್ಬೋದು? ಪ್ರಾಣಿ ಸಾಕಾಣಿಕೆ ಒಂದೇ ಇರ್ಲಿ, ಪ್ರಾಣಿ ಸಾಕ್ತೀನಿ. ಇಲ್ಲ ಪ್ರಾಣಿಗಳ ಸಾಕಾಣಿಕೆ. ಪ್ರಾಣಿಗಳ ಸಾಕಾಣಿಕೆ ಬೇಡ ನಮಗೆ, ಬರೀ ಪ್ರಾಣಿ ಸಾಕಾಣಿಕೆ ಅಷ್ಟೇ. ಸಾರಿ ಸಾಗಾಣಿಕೆ ಅಲ್ಲ, ಸಾಕಾಣಿಕೆ. ಯಾವ ಪ್ರಾಣಿಗೆ ಹೋಲಿಸ್ಬೋದು? ಬಮ್ಮಯ್ಯ ಯಾವ ಪ್ರಾಣಿಗೆ ಹೋಲ್ಸೋಣ? ನಿಮ್ಮ ಅಕ್ಕನ? ಸರ್ ನಿಮ್ಮ ಅತ್ತಿಗೆನ? ಇದಕ್ಕೆ ಮೈಕ್ ಹಿಡಿತೀನಿ ಅನ್ಕೊಂಡು ಮುಂದಕ್ಕೆ ಬರ್ತಾವ ನೋಡಿ ಗೈಸ್. ಹೇಳಿರ್ಲಿ. ಏನ್ ಅನ್ಕೊಬಿಟ್ಟಿದ್ಯಾ? ನಿನ್ನ ಬೇಕಾದ್ರೆ ಒಂದು ಚಿಂಪಾಂಜಿಗೆ ಹೋಲಿಸ್ಬೋದು, ಅಕ್ಕನ ಹತ್ರ ಎಲ್ಲ ಇದ್ ಮಾಡಕ್ಕಾಗಲ್ಲ. ಐಬ್ರೋಸ್ ನೋಡಕ್ಕಾಗಲಿ, ಐಬ್ರೋಸ್ ನೋಡಕ್ ಕೇಳ್ಬಿಟ್ಟು ಇವನ ಹತ್ರ ನಾನು ಅನ್ಸ್ಕೋಬೇಕಿತ್ತಲ್ಲ. ಇಟ್ಸ್ ಓಕೆ ಹೇಳಾಯ್ತು ಬಿಡು, ಅವ್ನ ಆನ್ಸರ್ ಸಿಕ್ಕಾಯ್ತು ನನಗೆ. ಇಟ್ಸ್ ಓಕೆ, ದಟ್ಸ್ ಓಕೆ. ನನಗೆ ಹೇಳಾಯ್ತು ಅವ್ನು ಆಲ್ರೆಡಿ. ನಿನ್ನನ್ ಕೇಳಕ್ ಬಂದು ನನ್ಗೆ ಆಲ್ರೆಡಿ ಚಿಂಪಾಂಜಿ ಅಂತ ಹೇಳಿ ಅಜೀಬ್ ಮಾಡಾಯ್ತು. ಈಗ ನಿಮ್ ತಂಗಿನ ಆಯ್ತು ಏರಿದು ಒಂದ್ ನಿಮಿಷ ನೀನ್ ಹೇಳವ. ಯಾವ ಪ್ರಾಣಿ? ನನ್ನ ನಾದ್ನಿ ಹೇಳ್ತಾರೆ ಯಾವ ಪ್ರಾಣಿ? ರ್ಯಾಬಿಟ್. ಎಸ್, ನೈಸ್. ಕ್ಯೂಟಿಫೈ ಬೇಡ, ಬರೀ ರ್ಯಾಬಿಟ್ ಅಂತ ಹೇಳು. ಕ್ಯೂಟಿಫೈ ಎಲ್ಲ ಬೇಡ. ನೀನ್ ಯಾವ ಪ್ರಾಣಿ ಹೋಲಿಸ್ತೀಯಾ? ನವಿಲು. ಸರಿ, ನಿಮ್ಮ ಅಣ್ಣನ ಓ ಮೈ ಗಾಡ್, ಸೀರಿಯಸ್ಲಿ? ನವಿಲು ಚಿಂಪಾಂಜಿನೇ ಕರೆಕ್ಟ್. ಏನ್ ಕ್ವಶನ್ ಕೇಳಿದ್ದೇನು? ನಿಮ್ಮ ಅಣ್ಣನ ಯಾವ ಪ್ರಾಣಿಗೆ ಹೋಲಿಸ್ತೀರಾ ಅಂದೆ. ನನ್ನ ಯಾವ ಪ್ರಾಣಿಗೆ ಹೋಲಿಸ್ತೀರಾ? ಇವ್ನು ಹೇಳಿದ್ದನ್ನೇ ಇವಾಗ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀರಾ? ಹೇಳಿದ್ದಲ್ಲ, ಅದು ಫ್ಯಾಕ್ಟ್. ನಿನ್ ಕಾಣೋದೇ ಹೆಂಗೆ ಗೈಸ್. ನಾನ್ ಚಿಂಪಾಂಜಿ. ಒಂದ್ ನಿಮಿಷ, ಐಬ್ರೋಸ್ ಹೆಂಗಿದೆ ಅಂದ್ರೆ ಬಂದಿದೆ ಮೂಗಿಂದ ಇದು. ಅದ್ರಲ್ಲಿ ಬೇರೆ ಅದಕ್ಕೂ ಫ್ಯಾನ್ಸು ಅನ್ನೋದು. ಗೈಸ್ ನಂದು ಐಬ್ರೋ ಎಷ್ಟು ಚೆನ್ನಾಗಿ ಗೈಸ್, ಲಿಟ್ರಲಿ ಐ ಹ್ಯಾಡ್ ಎ ಫ್ಯಾನ್ ಫಾರ್ ಮೈ ಐಬ್ರೋ. ಫ್ಯಾನ್ ಇದೆ, ಯಾರು ಅಂತ ಗೊತ್ತಿಲ್ಲ. ನನ್ನ ಐಬ್ರೋ ತರ ಆಕ್ಚುಲಿ ನಿಂದು ಚಿಂಪಾಂಜಿ ತರ ಇರೋದು ನನಗೆ ಆಯ್ತವನೆ. ಗೈಸ್ ನೋಡಿ, ಒಂದು ಸೇಮ್ ಚಿಂಪಾಂಜಿ ತರ ಅಟ್ಯಾಚ್ ಆಗೈತೆ ಫುಲ್. ಈ ನನ್ನ ಮಗನ್ ಹಿಡ್ಕೊಂಡು ನನಗೇನೆ ಚಿಂಪಾಂಜಿ ಅಂತ ಹೇಳ್ತಾನೆ. ಚೆನ್ನಾಗಿಲ್ವಾ? ಗಂಡ್ ಮಕ್ಳಿಗೆ ಹಂಗಿದ್ರೆ ಲಕ್ಕು ಹಂಗಂತ ನೀವು ಫುಲ್ ಪೋಡ್ಸ್ಕೊಂಡ್ಬಿಡ್ತೀನಿ. ಹಂಗಾರೆ ಇಲ್ಲ ಅಂದ್ರೆ ನಾಳೆ ಈ ಕೂದಲು ಕಟ್ ಮಾಡಿ ಗಂಟಿಸ್ಕೊಂಡ್ಬಿಡ್ತೀನಿ ಬೆಂಕಿ ಕಟ್ಕೊಂಡು. ಐಬ್ರೋಗೆ ಐಬ್ರೋಗೆ ಏರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಬೇಕಂತ ನಾನು. ನಾಟಿ ಮಾಡಿಸ್ಬಿಡಿ ಗೈಸ್. ಆಮೇಲೆ ನೋಡಿ ಪಾಪ ಅವ್ರನ್ನ ನಾನು ಮದುವೆ ಟೈಮಲ್ಲಿ ರೆಡಿ ಆಗಿದ್ದನ್ನು ತೋರ್ಸೋಕ್ಕೆ ಆಗಿರಲಿಲ್ಲ. ನೋಡಿ ಗೈಸ್, ಕೈಗೆಲ್ಲ ಹೆಂಗೆ ಮೆಹಂದಿ ಹಾಕೊಂಡು ಸಕ್ಕತ್ತಾಗಿ ಕಾಣ್ತಿದ್ರು ಗೊತ್ತಾ. ಶಿ ವಾಸ್ ಲುಕಿಂಗ್ ಟು ಕ್ಯೂಟ್. ಬಿಕಾಸ್ ಐ ಆಮ್ ಕ್ಯೂಟ್. ಎಕ್ಸ್ಕ್ಯೂಸ್ ಮೀ, ಯು ಆರ್ ನಾಟ್. ಸೊ ವೆಯ್ಟ್. ನೋಡ್ರಿ ಗೈಸ್, ಎಲ್ಲಿವರೆಗೆ ಹಾಕ್ಸ್ಕೊಂಡವ್ರೆ ಮೆಹಂದಿನ. ಇದೇನಿದು ಶಂಕ ಓದಿಸ್ಬಿಟ್ಟಿದ್ದೀರಲ್ಲ? ಅದೇನದು ಶಂಕ? ವಾಟ್ ಇಸ್ ದಟ್? ಅದು ಮಾವಿನ ಹಣ್ಣು. ಮಾವಿನ ಹಣ್ಣು ಅಂತ ನೋಡಿ. ಸೀಸನಲ್ ಫ್ರೂಟ್, ಇವಾಗ ಸೀಸನ್ ಅಲ್ವಾ ಅದಕ್ಕೆ. ವಾವ್, ಸೀಸನಲ್ ಫ್ರೂಟ್ಗೆ ಸೀಸನಲ್ ಮೆಹಂದಿ ಹಾಕ್ಸೋರು ನೋಡಿ ಗೈಸ್. ಇದು ಬಿಡಿ, ಮೈಕ್ ಈ ಕಡೆ ಇಟ್ಕೊಳ್ಳಿ. ಅಂಡ್ ಗೈಸ್ ಇಲ್ಲಲ್ಲ, ಎಲ್ಲೋ ನನ್ನ ಹೆಸರು ನೋಡಿದೆ, ಅದಕ್ಕೆ ತೋರಿಸ್ತಾ ಇದ್ದೀರಿ. ಗೈಸ್ ಈ ಕಡೆ ಕೈ ನೋಡಿ, ಆ ಕೈ ಓಕೆ. ಆ್ಯಂಡ್ ಅಂದ್ರೆ ಗೈಸ್, ಈ ಮದುವೆ ಆಗಿರೋ ಹೆಣ್ಮಕ್ಳು, ನಮ್ಮ ವೈಫ್ ಅಂತಲ್ಲ, ಮದುವೆ ಆಗಿರೋ ಹೆಣ್ಮಕ್ಳಿಗೆ ಈ ಕರಿಬಳೆ ಹಾಕಿ
ಅದು ಏನೋ ಕುಂಕುಮ ಎಲ್ಲ ಇಟ್ಕೊಂಡು ನೀವ್ ಯಾಕ್ರಿ ಕುಂಕುಮನ ಇಟ್ಕೊಂಡಿಲ್ಲ? ಅದು ಅಳ್ಸೋ ಇವಾಗ ಮಖ ತೊಳೆದ್ರಲ್ಲ ಅದಕ್ಕೆ ಹೋಗ್ಬಿಡೈತಾ? ಅಳ್ಸೋಗಿಲ್ಲ, ಅದು ಮಖ ತೊಳೆದಿರೋದಕ್ಕೆ ಹೋಗೈತೆ. ಅದೊಂದು ಇಟ್ಕೊಂಡು ಅರ್ಶಿನ ಕುಂಕುಮ. ಇಲ್ಲಿ ಆನೆ. ಇದೇನ್ರಿ ಆನೆ? ಏನ್ರಿ ಆನೆ ಎಲ್ಲಿಂದ ತಂದ್ರಿ ನೀವು? ಈಗ ಸೀಸನ್ ನೋಡಿ ಗೈಸ್, ನೆಕ್ಸ್ಟ್ ಇದು ಲೆಫ್ಟ್ ಹ್ಯಾಂಡ್ ನಮ್ಮ ಮೇಡಮ್ ಅವ್ರದ್ದು. ಆನೆ ಗೀನೆ ಎಲ್ಲ ಬಿಡ್ಸ್ಕೊಂಬಿಟ್ಟವ್ರೆ. ಇದು ಯಾವ್ದು ಯಾವ ಫ್ಲಾಗ್ ಇಲ್ದ್ರೆ ಕದ್ದಿಲ್ಲ ತಾನೆ. ಆಮೇಲೆ ನನ್ನ ಹೆಸರು ತೋರಿಸ್ತೀನಿ ಗೈಸ್, ನನ್ನ ಹೆಸರು ಹಚ್ಚಾಕ್ಸ್ಕೊಂಡವ್ರು ಗೈಸ್ ಎಲ್ಲ ಸಾರಿ ಹೆಸರಲ್ಲ ಇನ್ಶಿಯಲ್. ನಿಮ್ಮ ಹೆಸರಲ್ಲ, ಇನ್ಶಿಯಲ್ ಅಲ್ಲ, ಸಹನಾಗೆ ಶಾರ್ಟ್ ಫಾರ್ಮ್ ಸಾ ಅಂತ ಹಾಕ್ಸ್ಕೊಂಡಿದ್ದೀನಿ. ವಿಯರ್ಡ್ ಆಗಿ ಕೇಳಿಸುತ್ತದು, ಲಿಟ್ರಲಿ ವಿಯರ್ಡ್ ಆಗಿ ಕೇಳಿಸ್ತಿದೆ ಅದು. ಲಿಟ್ರಲಿ ವಿಯರ್ಡ್ ಆಗಿ ಕೇಳಿಸ್ತಿದೆ ಅದು. ಸಾ ಸಾ ಬೇಡ 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 ಬೇಡ, ಅದು ನನ್ನ ಇನ್ಶಿಯಲ್ ಇರಲಿ, ಅರ್ಥ ಮಾಡ್ಕೊಳ್ಳಿ, ಒಂದು ಮೀನಿಂಗ್ಫುಲ್ ಇರುತ್ತೆ ಆಮೇಲೆ. ಓಕೆನಾ? ನೋಡಿ ಗೈಸ್, ನನ್ನ ಇನ್ಶಿಯಲ್ ಅವ್ರ ಇನ್ಶಿಯಲ್ ಇಬ್ರದ್ದು ಹಾಕ್ಸ್ಕೊಂಡವ್ರೆ. ಸಿ ಸಖತ್ತಾಗಿದೆ ನೋಡಿ. ಆ್ಯಂಡ್ ಗೈಸ್, ಇವ್ರದ್ದು ಯಾಕೆ ಹೇಳಿ ಇಷ್ಟು ಮೆಹಂದಿ ಇಷ್ಟು ಡಾರ್ಕ್ ಆಗಿ ಬಂದಿರೋದು? ನಾನು ಅಷ್ಟು ಜಾಸ್ತಿ ಪ್ರೀತಿ ಮಾಡ್ತೀನಿ, ಅದಕ್ಕೆ ಅವ್ರದ್ದು ಅಷ್ಟು ಡಾರ್ಕ್ ಆಗಿ ಬಂದಿದೆ. ಇಲ್ಲ, ನನ್ನ ಮದುವೆ ಆಗಿರೋರು ಕರಿಯ ಅಲ್ವಾ, ಅದಕ್ಕೆ ಕರ್ರ. ಲವ್ ಬೊಮ್ಮಾಯ್ದ, ಏನ್ಲ ನಿಮ್ಮ ಅಕ್ಕ ಹಿಂಗಂತವಳೆ? ರಿಯಾಲಿಟಿ ರಿಯಾಲಿಟಿ ನಿನ್ಗೈತೆ ನನ್ನ ಮಗ, ರಿಯಾಲಿಟಿ ನಿನ್ಗೈತೆ. ಅಲ್ಲ, ಮೆಹಂದಿ ಜಾಸ್ತಿ ಡಾರ್ಕ್ ಆಗಿ ಬಂದಷ್ಟು ಹುಡುಗ ಅಷ್ಟು ಪ್ರೀತಿ ಮಾಡ್ತಾನೆ ಅಂತ ಗೊತ್ತಾ? ಇವ್ರು ನೋಡಿ ಗೈಸ್, ಮೆಹಂದಿ ಇಷ್ಟು ಡಾರ್ಕ್ ಆಗಿ ಬಂದಿರೋದು. ನಿಂದು ಡಾರ್ಕ್ ಆಗಿ ಬಂದೈತಾ? ನೀನ್ ಯಾವ ಹುಡುಗನ ಇಷ್ಟಪಡ್ತಾ ಇದ್ದಿ? ತೋರಿಸ್ರಿ, ಲೆಫ್ಟ್ ಹ್ಯಾಂಡ್ ಚೆನ್ನಾಗಿದೆ, ಲೆಫ್ಟ್ ಹ್ಯಾಂಡ್ ಚೆನ್ನಾಗಿದೆ, ತೋರಿಸ್ರಿ, ಲೆಫ್ಟ್ ಹ್ಯಾಂಡ್ ಚೆನ್ನಾಗಿದೆ, ತೋರಿಸ್ರಿ. ನೋಡಿ ಗೈಸ್, ಇದು ವಿಯರ್ಡ್ ಆಗಿ ಕೇಳಿಸುತ್ತೆ. ನಾನು ಸರಿಗಮಪ ಸಾ, ಅದು ರಾಗಪೂರ್ವಕ. ನಾನು ಸಹನಾ ಸಾ. ಬೇಡ, ಇವಾಗ ಬೆಳಿಗ್ಗೆ ಗೋಗಲ್ ಮಾಡ್ಬಿಟ್ಟು ಆಡ್ತೀನಿ ಗೈಸ್. ಬೆಳಿಗ್ಗೆ ಆಡ್ತೀನಿ ಅಂತಲ್ಲ. ಓಕೆ, ಇದ್ಯಾಕೆ ಬ್ಲರ್ ಪಾಸ್ ಆಯ್ತಲ್ಲ ನಿಮ್ಮ ಅಕ್ಕ? ಇರೋದೇ ಬ್ಲರ್ ಅಲ್ವಾ? ಎಲ್ರಿ ಕೈ ತೋರಿಸಿ, ಲೆಫ್ಟ್ ಹ್ಯಾಂಡ್ ತೋರ್ಸಕ್ಕೆ ಯಾಕ್ರಿ ಹಿಂಗೆ ಆಡ್ತೀರಾ? ಎಷ್ಟು ಚೆನ್ನಾಗಿ ಬಂದೈತೆ, ಸಕ್ಕತ್ತಾಗಿ ಬಂದೈತೆ. ಎಲ್ಲ ಮಲಗವ್ರೆ, ನಿಧಾನ ನಿಧಾನ ಅಂತಾರೆ ನಮ್ಮ. ಬಟ್ ಏನೇ ಹೇಳಿ, ನೀವು ಅದೃಷ್ಟ ಮಾಡಿದ್ದೀರಿ ಕಂಡ್ರೆ ಅಲ್ವಾ ಗೈಸ್? ತುಂಬ ಅದೃಷ್ಟ ಮಾಡೋದು ಅಲ್ವಾ ನಾದ್ನಿ? ಸಿ ನನ್ನ ನಾದ್ನಿ ಹೇಳಲ್ಲ ಹೌದು ಅಂತ. ಅದೃಷ್ಟ ಮಾಡಿ. ನಿಮ್ಮ ಅಣ್ಣ ಅದೃಷ್ಟ ಮಾಡಿಲ್ವಾ ನನ್ನ ಪಡೆಯಕ್ಕೆ? ಅಣ್ಣ ಅದೃಷ್ಟ ಮಾಡೈತೆ, ನೀವಿಲ್ಲ. ಇಟ್ಸ್ ಓಕೆ. ಫಸ್ಟು ಅವಮಾನ, ಆಮೇಲೆ ಫಸ್ಟು ಲೆಟ್ ಮಿ ಫಿನಿಶ್ ಯು ಗೈಸ್. ವೈ ಯು ಗೈಸ್ ಆರ್ ಲಾಫಿಂಗ್ ಲೈಕ್ ದಿಸ್? ಲೆಟ್ ಮಿ ಫಿನಿಶ್ ಗೈಸ್. ಫಸ್ಟು ಅವಮಾನ, ಆಮೇಲೆ ಅನುಮಾನ, ಆಮೇಲೆ ಸನ್ಮಾನ. ಬಹುಮಾನ ಅಂತ ಇದೆಯಲ್ಲ, ಸನ್ಮಾನ ಕಾಣಲ್ಲ. ಸನ್ಮಾನ ಬಹುಮಾನ. ಸನ್ಮಾನ ಫಸ್ಟ್. ತಗೊಂಡ್ ಬಹುಮಾನ. ಓಕೆ ಬಿಡ್ರಿ, ಆಯ್ತು. ನೀವು ಖುಷಿ ಆದ್ರಾ? ಅಷ್ಟೇ ನನಗೆ ಬೇಕಾಗಿರೋದು. ಹ್ಯಾಪಿ ಆಯ್ತಾ? ವೆಲ್ಕಮಿಂಗ್ ಎಲ್ಲ ಇಷ್ಟ ಆಯ್ತಾ? ನೀವು ಅನ್ಕೊಂಡಿದ್ದ ಥರ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡೋದನ್ನೆಲ್ಲ ಗೊತ್ತಿಲ್ಲ, ಒಟ್ನಲ್ಲಿ ನೀವು ಖುಷಿ ಆದ್ರಾ? ಅಷ್ಟೇ ಬೇಕಾಗಿರೋದು. ನಾದ್ನಿ, ನಿನಗೂ ಏನಾರ ಈ ಥರ ಡ್ರೀಮ್ ಬಾಯ್ ಇರಬೇಕು, ಈ ಥರ ವೆಲ್ಕಮ್ ಮಾಡಬೇಕು. ಗೈಸ್ ಇವಳು ಮದುವೆನೇ ಆಗಲ್ಲ ಅಂತವಳ ಗೈಸ್. ಮೆಹಂದಿ ನೋಡಿ ಎಷ್ಟು ಡಾರ್ಕ್ ಆಗಿ ಬಂದೈತೆ. ಮೆಹಂದಿ ತೋರ್ಸು. ಓ ಗೈಸ್, ಪಕ್ಕ ಮದುವೆ ಆಯ್ತಾಳ ಹಂಗಿದ್ರೆ. ಫಿಕ್ಸ್ ನಾದ್ನಿ, ನೀನು ಮಿಸ್ಸೇ ಇಲ್ಲ ಅನ್ಕೋ. ಇವಳು ಫಸ್ಟೇ ತೋರಿಸ್ತಾವಳೆ, ಅಣ್ಣ ನಂದು ಫುಲ್ ಡಾರ್ಕ್ ಆಗಿ ಬಂದೈತಿ ಅಂತ ತೋರಿಸ್ತಾವಳೆ ಅವಳು. ಫುಲ್ ಡಾರ್ಕ್ ಆಗಿ ಬಂದೈತಿ ಅಂತ. ಏತೋ ಯಾವ ಡಾರ್ಕು? ನೋಡಿ ಗೈಸ್, ನಾನೇನೋ ಕೇಳಕ್ಕೆ ಹೋದ್ರೆ ಅವ್ರು ನನಗೆ ಏನೋ ಹೇಳ್ಬಿಟ್ಟು ಅಜೀವ್ ಮಾಡಿಸಿ ನನ್ನ ಮಗ ಚಿಂಪಾಂಜಿ ಅಂತಂದವ್ ನನಗೆ. ಇರ್ಲಿ, ನೆನ್ಪಿಟ್ಕಲ್ಲ ಶಿಷ್ಯ. ಅವ್ರೀಗ ಮತ್ತೆ 2 ದಿನ ಬಿಟ್ಕೊಂಡು ಹೋಯ್ತಾರೆ. ನಿನಗೆ ನಾನೇ ಏನೋ ಹಳೆ ಗಂಡನ ಪಾದವೇ ಗತಿ ಅಂತ ನನ್ನ ಪಾದವೇ ಗತಿ. ಇರ್ಲಿ, ಅದೆಷ್ಟು ಅಜೀವ್ ಮಾಡ್ತೀರಾ ಮಾಡಿ, ಇಟ್ಸ್ ಓಕೆ, ಪರವಾಗಿಲ್ಲ, ದಟ್ಸ್ ಓಕೆ. ಇರ್ಲಿ ಗೈಸ್, ಅಂದರೆ ಐಕ್ಲು ಪಾಪ ಈಗ ಜೋಶಲ್ ಅವರೇ, ಸೊ ಎಲ್ಲ ರೇಗಿಸ್ತಾರೆ. ಇಟ್ಸ್ ಓಕೆ. ಆ ವಿಡಿಯೋ ನೋಡೋದು ಗೊತ್ತಾಗುತ್ತೆ ಯಾರು ಜೋಶಲ್ಲಿ ಇರೋದು ಅಂತ. ಆಯ್ತು, ಓಕೆ ಗೈಸ್, ವಾಟ್ ಎವರ್. ಅವ್ರೇನಾದ್ರೂ ರೇಗಿಸ್ಲಿ, ಅವ್ರೇನಾದ್ರೂ ಮಾಡಿ ಗೈಸ್, ನನ್ನಿಂದ ನಮ್ಮವ್ರು ಖುಷಿಯಾಗವ್ರೆ ಅಂತಂದ್ರೆ ನನಗಿನ್ನ ಖುಷಿ. ಏನಂತೀರಿ ನಮ್ಮವ್ರೆ? ಟಚ್ ಆಗೋಯ್ತಾ? ಇಟ್ಕೋ ಬೇಗ. ಟಚ್ ಆಗೋಯ್ತು ಅಂತ ನನ್ನ ಮಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇರೆ ಕೊಡ್ತಾವನೆ. ಸೊ ಗೈಸ್, ನಮ್ಮವ್ರಿಗೆ ನಾವು ಹಿಂಗೆಲ್ಲ ಮಾಡಿದ್ದು ಖುಷಿ ಕೊಟ್ಟಿದೆ ಅಂತ ನನಗೆ ಗೊತ್ತಾಯ್ತು. ಯಾಕೆ ಅಂತಂದ್ರೆ ಅವ್ರ ಬಾಯಾರನ್ನೇ ಕೇಳಿದೆ, ಸೊ ನನಗೂ ಖುಷಿಯಾಗಿದೆ. ಸೊ
ಈ ಥರ ಅಂದ್ಕೊಂಡಿದ್ದನ್ನು ಸಕ್ಸಸ್ಫುಲ್ಲಾಗಿ ಏನು ಮಾಡಿದ್ದೀವಿ ಸಕ್ಸಸ್ ಮಾಡಿದ್ದೀವಿ ಎಕ್ಸಿಕ್ಯೂಟ್ ಸಾರಿ ಸಕ್ಸಸ್ಫುಲ್ಲಾಗಿ ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಸೊ ಅದು ಇನ್ನೂ ಖುಷಿ ಇದೆ. ಆ್ಯಂಡ್ ಇದು ನನ್ನ ಮಕ್ಕಳೆಲ್ಲ ನೋಡ್ತಾರಲ್ಲ ಗೈಸ್ ಫ್ಯೂಚರ್ಲಿ, ನಮ್ಮಪ್ಪ ಹಿಂಗೆ ಮಾಡಿತ್ತ ನಮ್ಮಮ್ಮಂಗೆ ಅಂತ, ಅದು ಅವಾಗ ಒಂದು ಗೊತ್ತಿರುತ್ತೆ, ನಡೆಯೋ ಸೈಡ್ಗೆಲ್ಲೋ ಅಂತ ಅದೇನ್ರಿ ಇಲ್ವಾ? ಆಯ್ತು ಬಿಡಿ, ಯಾಕೆ ನಾಚ್ಕೊಂತ ಇದ್ದೀರಾ? ಥಮ್ಸ್ ಅಪ್. ಸೊ ಯಪ್, ಸೊ ಈ ಥರ ಇತ್ತು ಗೈಸ್ ನಮ್ಮ ಮದುವೆ ಪ್ಲಸ್ ವೆಲ್ಕಮಿಂಗ್ ಥಿಂಗ್. ಆ್ಯಂಡ್ ಇವತ್ತು ನಾವು ಏನೋ ಮೂವಿಗೆ ಅಂತ ಹೋಗಿದ್ದು, ಮೂವಿ ನೋಡಿಕೊಂಡು ಇವರೆಲ್ಲ ಇಂಟರ್ವಲ್ಲಲ್ಲಿ ಆರ್ಡ್ರ್ ಮಾಡಿರೋದನ್ನ ಮೂವಿ ಮುಗಿಯೋವರೆಗೂ ತಿನ್ಕೊಂಡು ಕೂತಿದ್ರು. ಫೈನಲಿ ತಿನ್ಸ್ಕೊಂಡು ಅವಳು ಐಸ್ ಕ್ರೀಮ್ ಒಂದು ಹೊತ್ತಾಗಿ ನನಗೆ ಸಾಕು ಮಾಡ್ಬಿಟ್ಲು. ಐಸ್ ಕ್ರೀಮ್ ಮೇಲೆ ಜಿಗುಪ್ಸೆ ಬರ್ಸ್ಬಿಟ್ಲು. ಸೊ ಅದನ್ನು ಕೊಡಿಸ್ಬಿಟ್ಟು ಫೈನಲಿ ನಮ್ಮ ಚೋಟ ಮರಿನ ಅಜ್ಜಿ ಮನೆಗೆ ಬಿಟ್ಬಿಟ್ಟು ಅಲ್ಲಿಂದ ಬಂದು ಹೊಟ್ಟೆ ತುಂಬ ಊಟ ಮಾಡಿ ನಮ್ಮವ್ರ ಜೊತೆ ಮಾತಾಡಿ ಸ್ವಲ್ಪ ಹೊತ್ತು ಎಲ್ಲರ ಜೊತೆ ಕೂತ್ಕೊಂಡು ನಕ್ಕಿ ಹೊಟ್ಟೆ ನೋವ್ತೈತೆ. ಬಟ್ ಇಟ್ಸ್ ಓಕೆ, ನಗ್ತಾ ಇರಬೇಕು ಗೈಸ್. ನಗ್ತಾ ಇದ್ದಷ್ಟು ನಮ್ಗೆ ಆಯಸ್ ಜಾಸ್ತಿ ಆಗುತ್ತೆ ಅಂತ ಹೇಳವ್ರೆ. ಸೃಜನ್ ಲೋಕೇಶ್ ಸರ್ ಹೇಳೋರಲ್ಲ, ಎ ಡೇ ವಿತೌಟ್ ಲಾಫ್ಟರ್ ಇಸ್ ಡೇ ವೇಸ್ಟೆಡ್ ಅಂತ. ಗೊತ್ತು ತಾನೇ ಅದು ಮಜಾ ಟಾಕೀಸ್. ಸೊ ಅದನ್ನು ಯಾವಾಗಲೂ ನೆನ್ಪಿಟ್ಕೊಂಡು ನಾವು ಮುಂದೆ ಹೋಗ್ತಾ ಇರ್ತೀವಿ. ಸೊ ಯಪ್, ಐ ಹೋಪ್ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ನಾನು ಅನ್ಕೊಂತೀನಿ ಗೈಸ್. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಯಾರು ನನಗೆ ಟೇಕ್ ಕೇರ್, ಲವ್ ಯು ಆಲ್, ಬೈ ಬೈ, ಸೈನಿಂಗ್ ಆಫ್.